ಹಲೋ, ನಮಸ್ಕಾರ ಎಲ್ಲರಿಗೂ. ಈ ಒಂದು ಸಣ್ಣ ಇಶಿತಾ ಮೀಡಿಯಾದ ಬಬ್ರು ಟೀಮ್ ಜೊತೆ ಒಂದು ಸಣ್ಣ ಮಾತುಕತೆಗೆ ತಮ್ಮೆಲ್ಲರಿಗೂ ಸ್ವಾಗತ, ಸುಸ್ವಾಗತ. ಇವತ್ತು ಬಬ್ರು ಟೀಮ್ ಇಂದ ನಮ್ಮ ಹತ್ರ ಎಲ್ಲ ನಮ್ಮಲ್ಲಿ ಎಲ್ಲ ದಿಗ್ಗಜರು ಬಂದಿದ್ದಾರೆ. ಅವ್ರಿಗೆಲ್ಲ ಒಂದ್ಸರಿ ಸ್ವಾಗತ ಕೋರೋಣ. ನಮ್ಮ ಬಬ್ರು ಮೂವಿ ಡೈರೆಕ್ಟರ್ ಸುಜಯ್ ರಾಮಯ್ಯ ಅವ್ರಿಗೆ ವೆಲ್ಕಮ್. ಸುಜಯ್ ರಾಮಯ್ಯ ನಮಸ್ಕಾರ. ಹಾಯ್ ಸಂದೀಪ್, ಹಾಯ್ ಲಕ್ಷ್ಮಿ. ಹಾಗೂ ನಮ್ಮ ಬೆಳದಿಂಗಳ ಬಾಲೆ ದ ಲೀಡ್ ಆಕ್ಟ್ರೆಸ್ ಆಫ್ ಬಬ್ರು ಸುಮನ್ ನಗರ್ಕರ್ ಅವ್ರಿಗೆ ಸ್ವಾಗತ. ಹಾಯ್ ಸಂದೀಪ್, ಹಾಯ್ ಲಕ್ಷ್ಮಿ. ಹಾಯ್ ಸುಮನ್. ಹಾಗೂ ನಮ್ಮ ಡೆಬ್ಯೂ ಹೀರೋ, ಬಬ್ರುದ ಹೀರೋ ಮಾಹಿ ಹಿರೇಮಠ ಅವ್ರಿಗೂ ಸ್ವಾಗತ, ಸುಸ್ವಾಗತ. ಥ್ಯಾಂಕ್ ಯು ಸಂದೀಪ್. ಹಾಯ್ ಲಕ್ಷ್ಮಿ. ನಮಸ್ಕಾರ. ಸೊ ಎಲ್ಲರೂ ಫ್ರೆಶ್ ಆಗಿದ್ದೀರಾ ಅನ್ಕೊಂಡಿದ್ದೀವಿ. ಸೊ ಹೇಗಿದ್ದೀರಾ ಇವತ್ತು? ಆರಾಮ. ಸೊ ಇವಾಗ ನೀವು ನೋಡ್ತಾ, ನಿಮ್ಗೆ ಗೊತ್ತಿಲ್ಲದೆ ಇದ್ರೆ ಇವಾಗ ನಮ್ದು ಕೊರೋನಾ ಕ್ವಾರಂಟೈನ್ ಟೈಮ್ ನಡೀತಾ ಇರೋದು. ಹಾಗಾಗಿ ನಾವು ಬಬ್ರು ಟೀಮ್ ನ ಝೂಮ್ ಅಲ್ಲಿ ಇಂಟರ್ವ್ಯೂ ಮಾಡ್ತಾ ಇದ್ದೀವಿ. ಅಂಡ್ ಫಸ್ಟ್ ಆಫ್ ಆಲ್ ನಿಮ್ಗೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಫಾರ್ ಕಮಿಂಗ್ ಇನ್ ಡ್ಯೂರಿಂಗ್ ದಿಸ್ ಕ್ವಾರಂಟೈನ್ ಟೈಮ್ಸ್ ಇದೊಂದು ಇಂಟರ್ವ್ಯೂಗೆ. ಹಾಗೆ ಬಬ್ರು ಈಗಾಗ್ಲೇ ರಿಲೀಸ್ ಆಗಿದೆ. ರಿಲೀಸ್ ಆಗಿ ಚೆನ್ನಾಗಿ ಸಕ್ಸಸ್ಫುಲ್ ಆಗಿ ಓಡ್ತು ದೇಶಾದ್ಯಂತ. ನಮ್ಮ ಇಲ್ಲಿ ಅಮೆರಿಕದಲ್ಲೂ ಅಷ್ಟೇ, ಇಂಡಿಯಾದಲ್ಲೂ ಅಷ್ಟೇ, ಮತ್ತೆ ಕೆಲವು ಇತರೆ ದೇಶಗಳಲ್ಲೂ ಅಷ್ಟೇ. ಹಾಗೂ ಈಗ ಅಮೆಝಾನ್ ಪ್ರೈಮ್ ಅಲ್ಲಿ ಕೂಡ ಚೆನ್ನಾಗಿ ನಡೀತಾ ಇದೆ. ಸೀಯಿಂಗ್ ಗುಡ್ ರಿವ್ಯೂಸ್ ಆನ್ ಪ್ರೈಮ್ ಆಸ್ ವೆಲ್. ಹಾಗಾಗಿ ನಮ್ಗೆ ವಿ ವಾಂಟೆಡ್ ಟು ಸ್ಪೀಕ್ ಟು ದಿ ಕಾಸ್ಟ್ ಅಂಡ್ ಕ್ರೂ ಆಫ್ ಬಬ್ರು. ನಿಮ್ಗೆ ಹೇಗ ಅನಿಸ್ತದೆ ಈ ಟೈಮಲ್ಲಿ? ಹೇಗ ಅನಿಸ್ತದೆ ಬಿಫೋರ್ ವಿ ಗೆಟ್ ಇನ್ ಟು ಡೀಟೇಲ್ಸ್ ಆಫ್ ಬಬ್ರು? ಈಗ ಮಾಡಿ ಒಂದು 5-6 ತಿಂಗಳಾಯ್ತು ಮೂವಿ, ಎಲ್ಲರೂ ನೋಡ್ತಾ ಇದಾರೆ ಪ್ರಪಂಚದಲ್ಲಿ. ನಿಮ್ಗೆ ಇನ್ನೂ ಫೀಡ್ಬ್ಯಾಕ್ಸ್ ಬರ್ತಾ ಇರ್ಬೋದು. ಆನ್ ದಿಸ್ ಡೇ ಹೇಗ ಅನಿಸ್ತಾ ಇದೆ ಬಬ್ರು ಬಗ್ಗೆ? ಸುಮನ್, ಫಸ್ಟ್ ನೀವು ಹೇಳಿ. ಲೇಡೀಸ್ ಫಸ್ಟ್ ಅಂತ ಶುರು ಮಾಡೋಣ. ಡಿಸೆಂಬರ್ ಅಲ್ಲಿ ರಿಲೀಸ್ ಆದ ಮೂವಿ, ಬಟ್ ಇವಾಗ ಅಮೆಝಾನ್ ಪ್ರೈಮ್ ನಲ್ಲಿ ಇದೆ ಅಂಡ್ ಪೀಪಲ್ ಆರ್ ಎಂಜಾಯಿಂಗ್. ಆಕ್ಚುಲಿ ನಮ್ಗೆ ಸಾಕಷ್ಟು ರಿವ್ಯೂಸ್ ಬರ್ತಾ ಇದೆ ಅಮೆಝಾನ್ ನಲ್ಲಿ ನೋಡ್ಬಿಟ್ಟು. ಸೊ ಎಲ್ಲರೂ ತುಂಬಾ ಚೆನ್ನಾಗಿದೆ ಅಂತ. ಆಮೇಲೆ ಲಾಟ್ ಆಫ್ ಪೀಪಲ್ ಹ್ಯಾವ್ ಲಾಟ್ ಆಫ್ ಕ್ವೆಶ್ಚನ್ಸ್ ಕೇಳ್ತಾರೆ. ಅದು ಏನು, ಇದು ಹಿಂಗೆ ಆಯ್ತಾ, ಇದು ಕರೆಕ್ಟಾ ನಾನು ಯೋಚನೆ ಮಾಡಿದ್ದು ಅಂತೆಲ್ಲ. ಸೊ ಸಾಕಷ್ಟು ಡಿಸ್ಕಷನ್ಸ್ ಆಗ್ತಾ ಇದೆ. ನಂಗೆ ಇನ್ಸ್ಟಾಗ್ರಾಮ್ ಅಲ್ಲಿ, ಫೇಸ್ಬುಕ್ ಅಲ್ಲಿ ಎಲ್ಲ ಮೆಸೇಜಸ್ ಬರ್ತಾ ಇದೆ. ಐ ಆಮ್ ರೆಸ್ಪಾಂಡಿಂಗ್ ಟು ಆಲ್ ಆಫ್ ದೆಮ್. ಸೊ ಗುಡ್ ರೆಸ್ಪಾನ್ಸ್ ಅಮೆಝಾನ್ ಪ್ರೈಮ್ ನಲ್ಲಿ ಇವಾಗ. ಅಬ್ಸಲ್ಯೂಟ್ಲಿ. ನಾನು ರಿವ್ಯೂಸ್ ಎಲ್ಲ ಕಮೆಂಟ್ಸ್ ನೋಡ್ತಾ ಇದ್ದೀನಿ. ನಾನು ಕೂಡ ಮಲ್ಟಿಪಲ್ ಟೈಮ್ಸ್ ನೋಡಿದೆ. ಅಮೆಝಾನ್ ಅಲ್ಲಿ ಇರೋದ್ರಿಂದ ಪದೇ ಪದೇ ನೋಡ್ಬೋದು. ಕ್ವಾರಂಟೈನ್ ಟೈಮ್ ಅಲ್ಲೇ 3 ಸರಿ ನೋಡಾಯ್ತು ಸೊ ನಂಗೂ ಸೇಮ್ ಥಿಂಗ್. ನಾನು ಆಗ್ಲೇ 2 ಸಲ ನೋಡಿದೆ ಪಿಕ್ಚರ್ ನ ಕ್ವಾರಂಟೈನ್ ಅಲ್ಲಿ. ಸೊ ಎಲ್ಲ ಕ್ವೆಶ್ಚನ್ಸ್ ಗೂ ಆನ್ಸರ್ ಸಿಕ್ತಾ? ಅದನ್ನ 2 ಸಲ ನೋಡಿ ತಿಳ್ಕೊಬೇಕಾಯ್ತು. ಇನ್ನು ಸಾಕಷ್ಟು ಹಲವಾರು ಪ್ರಶ್ನೆಗಳಿದೆ. ಸೊ I'll find out more. Yes, Sujay, don't answer her questions. No. ನಾನು ಈಗಷ್ಟೇ ಹೇಳ್ತಾ ಇದ್ದೆ, ಹೇಳಲ್ಲ ಅಂತಿದ್ದೆ ಲಕ್ಷ್ಮಿಗೆ. ಸುಜಯ್ ಅವ್ರು ಇದಾರೆ, ಅವ್ರು ಸುಜಯ್ ಆನ್ಸರ್ ತಿಳ್ಕೊಬಹುದು ಏನಾದ್ರು ಇನ್ನೂ ಗೊತ್ತಾಗಿಲ್ಲ ಅಂತ ಹೇಳಿದ್ರೆ ಅಂತ. ದಟ್ ಈಸ್ ಸುಜಯ್ ಫಾರ್ ಯು. ಸುಜಯ್ ಎಷ್ಟು ಸ್ಮಾರ್ಟ್ ಅಂತ ಹೇಳಿದ್ರೆ, ನನ್ ಮೂವಿನ ನೀವು 2 ಸರಿ ನೋಡ್ಲಿಲ್ಲ ನಾನು ಬಿಡೋದಿಲ್ಲ ಅಂತ ಹೇಳೋಕೆ. ಇಟ್ಸ್ ಅಮೇಸಿಂಗ್ ಇಂಟೆಲಿಜೆಂಟ್ ಮೂವಿ. ಸೊ ಅಗೇನ್, let's get into the details of ಬಬ್ರು. ಸುಜಯ್, ಹಿಂದೆ ಒಂದು ಇಂಟರ್ವ್ಯೂ ಅಲ್ಲೂ ನಾನು ಕೇಳಿದ್ದೆ. ಸೊ ಅಗೇನ್ ನಿಮ್ದು ಬಬ್ರು, ಫಸ್ಟ್ ಆಫ್ ಆಲ್ ಈಗ ನೀವು 3 ಜನ ಇದ್ದೀರಾ ಇಲ್ಲಿ. ಸೊ ಟೀಮ್ ಹೇಗೆ ಫಾರ್ಮ್ ಆಯ್ತು ಬಬ್ರುದು? ಬಬ್ರು ಟೀಮ್ ಫಾರ್ಮ್ ಆಗಿದ್ದು, ಇಟ್ ವಾಸ್ ಸೂಪರ್ ಎಕ್ಸ್ಪೀರಿಯನ್ಸ್. ಆಕ್ಚುಲಿ ನಾವು ಇನ್ನೊಂದು ಸ್ಕ್ರಿಪ್ಟ್ ಬರೆದ್ಬಿಟ್ಟು ವಿ ವರ್ ಲುಕಿಂಗ್ ಫಾರ್ ಪ್ರೊಡ್ಯೂಸರ್ಸ್ ಅಂಡ್ ವಿ ವರ್ ಮೀಟಿಂಗ್ ಪೀಪಲ್. ಆ ಟೈಮ್ಸ್ ಅಲ್ಲಿ ನಾಗ್ತಿಹಳ್ಳಿ ಚಂದ್ರಶೇಖರ್ ಅವ್ರು ಬಂದಿದ್ರು. ಹಿ ವಾಸ್ ಹಿಯರ್ ಫಾರ್ ಬೆಂಗಳೂರು ವಾಯ್ಸ್ ಇಂಟರ್ವ್ಯೂ ಬಂದಿದ್ರು. ಆಗ ಗೋಪಿ ಅವ್ರು ಕರೆದ್ಬಿಟ್ಟು ಐ ವೆಂಟ್ ನಾಗ್ತಿಹಳ್ಳಿ ಚಂದ್ರಶೇಖರ್ ಅವ್ರು ಮೀಟ್ ಮಾಡೋಣ ಅಂತ ಹೋದಾಗ ಅಲ್ಲಿ ಆಕ್ಚುಲಿ ಸುಮನ್ ಅವ್ರು ಮತ್ತೆ ಗುರು ಇಬ್ರದ್ದು ಪರಿಚಯ ಆಯ್ತು. ಆಫ್ಟರ್ ದಟ್ ಗ್ರೇ ಅನ್ನೋ ಒಂದು ಶಾರ್ಟ್ ಫಿಲ್ಮ್ ಮಾಡಿದ್ವಿ. ಅಂಡ್ ಗ್ರೇ ಇನ್ನೇನ್ ಮುಗಿತಾ ಬಂತು ಆಯ್ತು, ಅಥವಾ ಮೇ ಬಿ ಗ್ರೇ ಅವತ್ತಿನ ದಿವಸನೇ ಅನ್ಸುತ್ತೆ. ಈ ಒಂದು 2 strangers ಆನ್ ಅ ಜರ್ನಿ ಅಂತ ಸುಮನ್ ಅವ್ರಿಗೆ ಕೇಳಿದೆ. ಅಂಡ್ ಆಲ್ಮೋಸ್ಟ್ ಇನ್ಸ್ಟೆಂಟ್ ಆಗಿ ಸುಮನ್ ಅವ್ರು ಒಪ್ಕೊಂಡ್ರು. ಲೈಕ್ ಓಕೆ, ಯಾ ಗುಡ್. ಅಂಡ್ ಗುರು ವಾಸ್ ಆನ್ ಬೋರ್ಡ್. ಗುರುಗೂ ಇಷ್ಟ ಆಯ್ತು. ಸೊ ಸೂನ್ ಆಫ್ಟರ್ ದಟ್ ನಮ್ದು ಯುಗ ಕ್ರಿಯೇಷನ್ಸ್ ಅಂತ ಏನೋ ಟೀಮ್ ಇದೆ ಇಲ್ಲಿ. ಸೊ ವಿ ವರ್ ಲೈಕ್, ಬೇಸಿಕ್ಲಿ ಟೆಕ್ನಿಕಲ್ ಕ್ರೂ ಇಸ್ ರೆಡಿ, ಲೆಟ್ಸ್ ಆಡಿಷನ್ ಫಾರ್ ದ ಆಕ್ಟರ್ಸ್ ಅಂದ್ಬಿಟ್ಟು ದೆನ್ ವಿ ಆಡಿಷನ್ ಅಂಡ್ ದೆನ್ ವಿ ಗಾಟ್ ಮಾಹಿ.
ಅದಾದ್ಮೇಲೆ ನಮ್ಮ ಡ್ರೋನ್ ಆಪರೇಟರ್ ಬಂದು ಸುಹಾಸ್ ಶಾಸ್ತ್ರಿ ಅಂತ, ಬಿಕಾಸ್ ಡ್ರೋನ್ ಪ್ಲೇಸ್ ಅ ವೆರಿ ವೆರಿ ಇಂಪಾರ್ಟೆಂಟ್ ರೋಲ್. ಅವನು ಒಂದು ಡೆಟ್ರಾಯ್ಟ್ ಅಲ್ಲಿ ಇದ್ದಾನೆ. ಸೊ ಅವನು ಕಾಮನ್ ಫ್ರೆಂಡ್. ಸೊ ಬೇಸಿಕ್ಲಿ ಥ್ರೂ ಕಾಮನ್ ಫ್ರೆಂಡ್ಸ್ ದ ಹೋಲ್ ಟೀಮ್ ವಾಸ್ ಫಾರ್ಮ್ಡ್. Very nice. And we started writing. Actually, writing to floor, we actually took around 3.5-4 months ಅಷ್ಟೇ. ನಾವು ತುಂಬಾ ಟೈಮ್ ಸ್ಪೆಂಡ್ ಮಾಡಿಲ್ಲ ರೈಟಿಂಗ್ ಮೇಲೆ. ಬಟ್ ರೈಟ್ ಮಾಡಿ as soon as that happened, we went on the floor. ಮೂವಿ ನೋಡಿದ್ರೆ ಗೊತ್ತಾಗುತ್ತೆ ಫಿಲ್ಮ್ ಮೇಕಿಂಗ್ ಮೇಲೆ ಸಿಕ್ಕಾಪಟ್ಟೆ ಫೋಕಸ್ ಮಾಡಿದೀರಾ ಅಂತ. Absolutely. ನಾವು ಎಲ್ಲರೂ ಶಾರ್ಟ್ ಫಿಲ್ಮ್ ಬ್ಯಾಕ್ ಗ್ರೌಂಡ್ ಇಂದ ಬಂದಿರೋರು. ಸೊ ವಿ ವರ್ ಲೈಕ್ ಓಕೆ ವಿತ್ ಮಿನಿಮಲ್ budget and minimal crew, how do we actually do a good quality product was our goal first of all. ಆ ಬಜೆಟ್ ಅನ್ನೋ ಕ್ವೆಶ್ಚನ್ ನಾನು ವಾಪಸ್ ಬರ್ತೀನಿ. ಬಟ್ ಸುಜಯ್, ನಂಗೆ ಸೀರಿಯಸ್ಲಿ the drone shots are the highlight ಈ ಪಿಕ್ಚರ್ ಅಲ್ಲಿ. Sure. Suhas Shastri, all Suhas Shastri. So that is the guy, that's the drone pilot. So thank you. ಸೊ ಆದ್ಮೇಲೆ ಆಬ್ವಿಯಸ್ಲಿ ನಮ್ದು ಐ ಯೂಶಲಿ ಸ್ಟೋರಿ ಬೋರ್ಡ್ ದ ಹೋಲ್ ಮೂವಿ. ಯೂಶಲಿ ನಾವು ಏನೇ ಮೂವಿ ಮಾಡಿದ್ರು ವಿ ಸ್ಟೋರಿ ಬೋರ್ಡ್ ಫ್ರೇಮ್ ಟು ಫ್ರೇಮ್ ಸ್ಟೋರಿ ಬೋರ್ಡ್ ರೆಡಿ ಇರುತ್ತೆ. ದೆನ್ ಅದು ರೆಡಿ ಮಾಡ್ಕೊಂಡ್ವಿ. ದೆನ್ ವೆನ್ ವಿ ವೆಂಟ್ ಆನ್ ಫ್ಲೋರ್, ದಟ್ ವಾಸ್ ಅ ಹೋಲ್ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್. ಆಕ್ಚುಲಿ ಒಂದು ಜರ್ನಿ ಸಿನಿಮಾ 2 ಕಾರಲ್ಲಿ ಹೋಗ್ಬಿಡೋಣ, ಒಂದು 15 ದಿವಸ ವಿ ಕ್ಯಾನ್ ಗೋ ಫಿಲ್ಮ್ ದ ಎಂಟೈರ್ ಥಿಂಗ್ ಅಂಡ್ ಕಮ್ ಬ್ಯಾಕ್. ದಟ್ ವಾಸ್ ದ ಐಡಿಯಾ. ಎವ್ರಿ ಡೇ, ಎವ್ರಿ ಸೀನ್, ಎವ್ರಿ ಡೇ ಮಾರ್ನಿಂಗ್ ವಿ ಹ್ಯಾಡ್ ಅ ಸರ್ಪ್ರೈಸ್. ಸೊ ಇಟ್ ವಾಸ್ ಸೂಪರ್ ಫನ್. ಸೊ ಫೈನಲಿ ವಿ ಫಿಲ್ಮ್ ಫಾರ್ ಅಬೌಟ್ 30 days. ಫಸ್ಟ್ ರಜಾ ಹಾಕಿದ್ವಿ ಒಂದು 15 ದಿವಸ. ಅದಾದ್ಮೇಲೆ ವೀಕೆಂಡ್ಸ್ ಫಿಲ್ಮ್ ಮಾಡಿದ್ವಿ. ಅಂಡ್ ಹೋಲ್ ಟೈಮ್ ಆಬ್ವಿಯಸ್ಲಿ ಸುಮನ್ ಅಂಡ್ ಗುರು ವರ್ ಲೈಕ್ ಗ್ರೇಟ್ ಸಪೋರ್ಟ್, ಅಂಡ್ ದ ಎಂಟೈರ್ ಟೀಮ್, ಸುಹಾಸ್ ಮಲ್ಪೆ, ಲೋಕಿ obviously, and obviously Sandeep, you know how we got you into the whole cast. ಅದು ನನಗೆ ಪ್ರಶ್ನೆ ಇದೆ ಸಂದೀಪ್ಗೆ, ಆಮೇಲೆ ಇಟ್ಕೊತೀನಿ. ಓಕೆ ಸರಿ. ಸೊ ಹಾಗಾಗಿ ದಟ್ಸ್ ಹೌ ಬಬ್ರು ಹ್ಯಾಪೆಂಡ್. And it was really a dream come true for most of us. And you can I mean, Mahi, it was I mean when she audition anta iddaga, he actually drove from LA. Oh nice. LA ಇಂದ ಡ್ರೈವ್ ಮಾಡ್ಕೊಂಡು ಬಂದು ರಾತ್ರಿ 11:30 ನಾನು ಸ್ವಲ್ಪ ಫ್ರೆಶ್ ಆಗಿಲ್ಲ, ಓಕೆನಾ ಆಡಿಷನ್ ಮಾಡ್ಬೋದಾ ಅಂತ ಹೇಳಿದ್ರು. ದೆನ್ ಪರವಾಗಿಲ್ಲ ಮಾಡಿ ಮಾಗಿ ಅಂದ್ರೆ he took 10 minutes and then he gave an amazing audition. So we were like, so Mahi's journey started on the road for Babru. On the road. And continued on the road throughout the almost the same Babru. Drive also, but reverse. Right. Reverse. ಡೀಪ್ ಆಗಿದೆ. No, ಹೇಳ್ಬೇಕು ಅಂದ್ರೆ ಆಕ್ಚುಲಿ ಫಸ್ಟ್ ಆಫ್ ಆಲ್ ಹಾಯ್ ಸುಮನ್, ಹೇಗಿದ್ದೀರಾ ಬೆಂಗಳೂರಲ್ಲಿ? ಆರಾಮ್. ಲಾಕ್ಡೌನ್. Staying home, staying safe. And then hi Sujay. ನನಗೆ ಇವರು ಸುಜಯ್ ನರೇಟ್ ಮಾಡಿದ್ದು ಮೂವಿ ಕೂಡ ಆನ್ ದ ಜರ್ನಿ ನಲ್ಲಿ. ಇಟ್ಸ್ ಆಲ್ ಎವ್ರಿಥಿಂಗ್ ಆನ್ ದ ಕಾರ್ ಓನ್ಲಿ. ನಾನು ಆಡಿಷನ್ ಎಲ್ಲೆಯಿಂದ ಬಂದೆ. ಇನ್ಫ್ಯಾಕ್ಟ್ ನಾನು ಇವಾಗ ಕೂಡ ಎಲ್ಲೆನಲ್ಲೇ ಇದ್ದೀನಿ. ಸೊ ಬಂದು ಆಡಿಷನ್ ಮಾಡಿದೆ. ಅಂಡ್ ದೆನ್ ಸುಜಯ್ ಹೇಳಿದ್ರು ನನಗೆ, ನಾವು ಇದಕ್ಕೆ ಹೋಗ್ಬೇಕು, ಸ್ಯಾಕ್ರಮೆಂಟೋಗೆ ಹೋಗ್ಬೇಕು, ಫಾಲ್ಸಮ್ಗೆ, ಇವ್ರನ್ನ ಸುಮನ್ ಅವ್ರ ಮೀಟ್ ಮಾಡಕ್ಕೆ ಬನ್ನಿ, ಹಂಗೆ ನಿಮ್ಗೆ ಕತೆನೂ ಹೇಳ್ತೀನಿ ಅಂತ. ಅದು ಕತೆ ನರೇಷನ್ ಕೂಡ ನಾನೇ ಡ್ರೈವ್ ಮಾಡ್ಕೊಂಡು ಕೇಳ್ಕೊಂಡು ಓನ್ಲಿ ನರೇಷನ್, ಕಂಪ್ಲೀಟ್ ನರೇಷನ್ ಇನ್ ಆನ್ ಡ್ರೈವ್ ಅನ್ಸುತ್ತೆ. ದಟ್ ಆಫ್ಟರ್ ದಟ್ ಸ್ಕ್ರಿಪ್ಟ್ ಕೊಟ್ಬಿಟ್ರು, ನಿಮ್ ಕತೆ ನೀವು ನೋಡ್ಕೊಳ್ಳಿ ಆಮೇಲೆ ಅಂತ. ಇಟ್ ವಾಸ್ ಫನ್ actually. Such a nice thing to start alwa. ಸ್ಟಾರ್ಟ್ ಆಗಿದ್ದು ರೋಡ್ ಅಲ್ಲೇ, ಥ್ರೂ ಔಟ್ ದ ಜರ್ನಿ ಮೂವಿ ಕೂಡ ರೋಡ್ ಅಲ್ಲಿ. ಅದೇ ತುಂಬಾ ಕನೆಕ್ಟ್ ಆಗೋಯ್ತದು, ಸಿಕ್ಕಾಪಟ್ಟೆ ಕನೆಕ್ಟ್ ಆಗೋಯ್ತು ಫ್ರಮ್ ಡೇ ಒನ್ ಇಂದ. ಓಕೆ, ಕ್ವೆಶ್ಚನ್ ಗೊತ್ತಾಗಿದೆ ನನಗೆ ಎಲ್ಲಾರ್ದು. ಲೈಕ್ ಅ ಲಿಟಲ್ ಬಿಟ್ ಆಫ್ ಇಂಟ್ರೊಡಕ್ಷನ್ ಗೊತ್ತಾಗಿದೆ. ಮಾಹಿನ ಹೆಂಗೆ ಹುಡುಕುದ್ರ, ಆಮೇಲೆ ಸುಮನ್ ಮ್ಯಾಮ್ ನ ಹೆಂಗ್ ಹುಡುಕುದ್ರ ಅಂತ ಗೊತ್ತಾಯ್ತು. ಇವಾಗ ನನಗೊಂದ್ ಪ್ರಶ್ನೆ ಇದೆ. ಸಂದೀಪ ಈ ಪಿಕ್ಚರ್ ಅಲ್ಲಿ ಇದ್ದ ಅಂತ ನನಗೆ ಐಡಿಯಾನೇ ಇರ್ಲಿಲ್ಲ. ಅದು ಅವ್ನ್ ಪೋಸ್ಟರ್ ಅಲ್ಲಿ ಇಲ್ಲ. ಆಮೇಲೆ ನನ್ಗೆ ಇವಾಗ ಬ್ಯಾಕ್ ಗ್ರೌಂಡ್ ಸ್ಕೋರು, ಮ್ಯೂಸಿಕ್ ಜೊತೆ ಅವನ್ ಹೆಸರು ಬರೋದು, ಆತರ ಎಲ್ಲ ಏನು ನಾನು ಕಂಡಿಡಿಲಿಲ್ಲ. ಅದಕ್ಕೆ ಅವ್ನ ಪ್ರೆಸೆನ್ಸ್ ಫುಲ್ ಅನ್ಎಕ್ಸ್ಪೆಕ್ಟೆಡ್ ಆಗಿತ್ತು ನನಗೆ. ನೋಡಿದ ತಕ್ಷಣ ನಮ್ ಸಂದೀಪ ಈ ಪಿಕ್ಚರ್ ಇದಾನ, ಅದು ಬೇರೆ ಗೆಟ್ ಔಟ್ ಚೇಂಜ್ ಮಾಡ್ಬಿಟ್ಟಿದಾನೆ, ಇವಾಗ ಕೂದ್ಲು ಕತ್ತರಿಸ್ಬಿಟ್ಟಿದಾನೆ, ಗೊತ್ತಾಗಲ್ಲ ಅಂತ ಅನ್ಕೊಂಡ ಅನ್ಸತ್ತೆ. ಬಟ್ ಹೌ ವಾಸ್ ದಟ್? ನೀನ್ ಹೆಂಗ್ ಕ್ಯಾಸ್ಟ್ ಆದ್ಯಾ? ಅದು ಸುಜಯ್ಗೆ ಯಾರಾದ್ರೂ ಭಯಂಕರವಾಗಿರೋನ್ ಬೇಕಾಗಿತ್ತು.
ಸುಜಯ್ಗೆ ಭಯಂಕರ ಅಂತ ಅನ್ಸಿದ್ದು ನಾನೇನೆ ಅನ್ಸುತ್ತೆ. ಸೊ ಹಾಗಾಗಿ ಸುಜಯ್ಗೆ ಅದ್ರ ಆನ್ಸರ್ ಸುಜಯ್ ಹೇಳ್ಬೇಕು ನನ್ಗೆ. ಆಕ್ಚುಲಿ ನನ್ಗೆ ಸುಜಯ್ ಜಸ್ಟ್ ಕಾಲ್ಡ್ ಮೀ ದಟ್ ಡೇ. ಸುಜಯ್ ಕಾಲ್ ಮಾಡ್ಬಿಟ್ಟು, ಸಂದೀಪ್ ಈ ಸ್ಯಾಟರ್ಡೆ ಇದ್ ಮಾಡ್ಬೇಕು ಅಂತಿದೀವಿ, ಒಂದು ಸೀನ್, ವಿ ವಾಂಟ್ ಟು ಶೂಟ್ ಯುವರ್ ಪಾರ್ಟ್, ವಿಲ್ ಯು ಬಿ ಹಿಯರ್ ಅಂತ. ನಾನು ಸುಜಯ್ ಸಾರಿ ಸುಜಯ್, ನನ್ಗೆ ಒಂದು 10 days ನಾವು ರೋಡ್ ಟ್ರಿಪ್ ಹಾಕೊಂಡಿದ್ದೆ. ನಾನು ಸಾರಿ ಸುಜಯ್, ನಾನು RV ಎಲ್ಲ ಬುಕ್ ಮಾಡ್ಬಿಟ್ಟಿದೀನಿ ಅಂಡ್ ದೇರ್ ಇಸ್ ಅದರ್ ಫ್ಯಾಮಿಲಿ ಆಲ್ಸೋ ವೇಟಿಂಗ್, ಐ ಕಾಂಟ್ ಪುಷ್ ಅದು ಇದು ಅಂತ ಹೇಳಿದೆ ಸುಜಯ್ಗೆ. ಸುಜಯ್ ಸೈಡ್ ಡೋಂಟ್ ವರಿ, ನಿನ್ಗೆ ಇಷ್ಟೊತ್ತಿಗೆ ಹೋಗ್ಬೇಕಾ, 2 o'clock ಹೋಗ್ಬೇಕು ತಾನೆ, ಐ ರಿಲೀವ್ ಯು ಆಫ್ಟರ್ ದಟ್ ಅಂತ ಹೇಳ್ಬಿಟ್ಟು ವಿ ಡಿಡ್ ದಟ್ ಆನ್ ಸ್ಯಾಟರ್ಡೆ. ಅಂಡ್ ದೆನ್ ಸಂಡೇ ಮಾರ್ನಿಂಗ್ ಮಧ್ಯಾಹ್ನ 2 ಗಂಟೆಗೆ ಸುಜಯ್ closed it out. He did my entire part of the movie in such a short time, and that is Sujay for it. That is where I appreciate him, his planning, his execution, and his commitment. I mean, you just can't beat it. I told him, Sujay, please nange agala Sujay, nange hoglebeko, I can't keep another family waiting for this one, commit ಮಾಡ್ಬಿಟ್ಟಿದೀನಿ ಅಂತ. But he made sure we were out on the dot. 2 o'clock Sunday madhyana ಬಿಡ್ತೀನಿ ಅಂತ ಹೇಳಿದ್ರು, he left me. And why did he cast me? I would want him to answer first. So first of all, again, like you said, Sandeep, flexibility. And I've seen Sandeep act, perform. That's definitely okay. He's already in the role. Looks was mattering, because in fact ಅದಕ್ಕೆ ಒಂದು 2 ವಾರ ಮುಂಚೆ ಸಿಕ್ಕಾಗ I told him, I think I have something for you, ಕೂದಲು ಕಟ್ ಮಾಡ್ಸಲ್ಲ ತಾನೆ ಅಂತ. ಒಂದು ತಿಂಗಳಿರುತ್ತೆ. And finally I just gave him a call, and that's how people are in Bay Area and everywhere. So when we call and ask for help, more than they'll do much more than what they can to actually help us out. So that's how the whole thing came into place. Okay. ಸುಮನ್ ಮೇಡಮ್, ಸುಮನ್ ಅವ್ರ ಹತ್ರ ಬರೋಣ. ಸುಮನ್ ಅವರೇ, ನೀವು ಬಹಳ ಟೈಮ್ ದೂರ ಇದ್ರಿ ಮೂವಿ ಇಂಡಸ್ಟ್ರಿಯಿಂದ. ಆಲ್ ಆಫ್ ಅ ಸಡನ್ ವಾಸ್ ದಿಸ್ ಪ್ಲಾನ್ಡ್, ಆರ್ ನೀವು ಸುಜಯ್ ಹೇಳಿದಾಗೆ ಹಿ ಬ್ರಾಟ್ ಇಟ್ ಅಪ್ ಇನ್ ಪ್ರೆಸೆನ್ಸ್ ಆಫ್ ನಾಗತಿಹಳ್ಳಿ ಅವರು, ಆ ಟೈಮಲ್ಲಿ ಏನೋ ಮಾತಾಡಿದ್ರು, and you just liked the story and you jumped on it, or you were ready at that time to do a comeback? See, nan comeback movie actually Ishtakamya Nagtihalli avardu. After about 15 years break ತಗೊಂಡಿದ್ನಲ್ಲ, ಅದಾದ್ಮೇಲೆ ನಾಗ್ತಿಹಳ್ಳಿ ಅವರು ಅದ US ಗೆ ಬಂದಾಗ್ಲೇ he came and stayed with us. ಆಗ ಯಾಕೆ ಮಾಡ್ಬಾರ್ದು ನೀವು ಅಂತೆಲ್ಲ ಹೇಳಿ, ನಾನ್ ಮಾಡಲ್ಲ ಅಂತ ಹೇಳಿಲ್ಲ ಎಂದು ಅಂತ ಹೇಳಿದೆ. ಅಂದ್ರೆ it was not a planned break, but it happened ಅಷ್ಟೇ. So ನನಗೆ ಇಷ್ಟಕಾಮ್ಯ ಅಂತ ಒಂದು ಮಾಡ್ತೀನಿ, ಅದ್ರಲ್ಲಿ ಒಂದು ಗೆಸ್ಟ್ ರೋಲ್ ಇದೆ ಮಾಡಿ ಅಂದ್ರು. ಸೊ ಐ ಡಿಡ್ ದಟ್. ಅಂಡ್ ಜೀರ್ ಜಿಂಬೇತ್ ಇನ್ನೊಂದು ಮಕ್ಳು ಸಿನಿಮಾ ಮಾಡಿದೆ, ಅದಕ್ಕೆ ಸ್ಟೇಟ್ ಅವಾರ್ಡ್ ಎಲ್ಲ ಬಂದಿದೆ ಸಿನಿಮಾಗೆ. ಸೊ ಅದು ಮಾಡಿದೆ. ಅಷ್ಟರಲ್ಲಿ ಸುಜಯ್ನ ಮೀಟ್ ಮಾಡಿದ್ವಿ. ಅದನ್ನ ಆಗ್ತಿಹಳ್ಳಿ ಅವ್ರು ಆಗ್ಲೇ ಸುಜಯ್ ಹೇಳ್ದಾಗೆ ಬೆಂಗಳೂರು ವಾಯ್ಸ್ ಪ್ರೋಗ್ರಾಮ್ ಟೈಮ್ ನಲ್ಲಿ ವಿ ಮೆಟ್. ಅವಾಗ ಸುಜಯ್ ಅದಾದ್ಮೇಲೆ ಐ ಥಿಂಕ್ ಸುಜಯ್ ಕೇಮ್ ಅಪ್ ವಿತ್ ದಿ ಗ್ರೇ ಸ್ಟೋರಿ. ಗ್ರೇ ಫಸ್ಟ್ ಮಾಡಿದ, ಇಟ್ಸ್ ಅಬೌಟ್ ಪೈರಸಿ. ಸೊ ಅದು ಮಾಡಿದ್ಮೇಲೆ ವಿ ಹಿಟ್ ಇಟ್ ಆಫ್, ಅಂಡ್ ಈ ಮೂವಿ ಸ್ಟೋರಿ ಹೇಳಿ ಸೌಂಡೆಡ್ ಡಿಫ್ರೆಂಟ್. ಸೊ ದಟ್ಸ್ ಹೌ ಇಟ್ ಹ್ಯಾಪೆಂಡ್ ಅಷ್ಟೇ. ಅಲ್ಲಿಂದ ಶುರು. ಸೊ ಈಗ ನೀವು ಆ ಟೈಮಲ್ಲೇ ಸ್ಕ್ರಿಪ್ಟ್ ನೋಡಿದ್ರಿ ಅನ್ಸುತ್ತಲ್ಲ, ಸುಜಯ್ ಮೆನ್ಷನ್ ಮಾಡಿದಾಗ ಹಿ ಪ್ರಾಬಬ್ಲಿ ವುಡ್ ಹ್ಯಾವ್ ಅಂದ್ರೆ ಸ್ಟೋರಿ ಫಸ್ಟ್ ಆಫ್ ಕೋರ್ಸ್ ಸ್ಟೋರಿ ಲೈನ್ ಹೇಳಿದ್ದು ಹಿಂಗಿದೆ, ಒಂದು ಐಡಿಯಾ ಇದೆ ಅಂತ. ಸೊ ವಿ ರಿಯಲಿ ಲೈಕ್ಡ್ ಇಟ್. ಅಂದ್ರೆ ನಂಗೆ ಗುರುಗೆ ಇಬ್ರಿಗೂ ತುಂಬಾ ಇಷ್ಟ ಆಯ್ತು, ಹೊಸ ತರ ಇರುತ್ತೆ, ಹೊಸ ಕಾನ್ಸೆಪ್ಟ್ ಇರುತ್ತೆ ಅಂತ. ಅಂಡ್ ದೆನ್ ಸ್ಕ್ರಿಪ್ಟ್ ಅದೆಲ್ಲ ಆಮೇಲೆ ಆಯ್ತು. ಅಂಡ್ ದೆನ್ ನಮ್ದು ಪ್ರೊಡಕ್ಷನ್ ಆಯ್ತು. ಸೊ ಯುಗಾ ಕ್ರಿಯೇಷನ್ಸ್ ಅಂಡ್ ಸುಮನ್ ನಗರ್ಕರ್ ಪ್ರೊಡಕ್ಷನ್ಸ್ ಒಟ್ಟಿಗೆ ಸೇರ್ ಮಾಡಿದ್ದು ಆ ಸಿನಿಮಾ ತಾನೇ ಇದು. So that also happened. So once again, having someone like you or a veteran with a new team, it is something nimge sometimes it could have it may sound controversial, sometimes it could be like elsiga hakkobitnapa anta ondo illa andre on the other side, on the positive side, ಬೇರೆ ನಾವು ಇವಾಗ ಸುಜಯ್ ಆಗ್ಲಿ everyone, it's a fairly new team. ಅವ್ರಿಗೆಲ್ಲ okay, we have someone who can handhold us, I mean who can guide us through the experience. ಸುಜಯ್, ನಿಮಗೆ ಆತರ what did you learn from ಸುಮನ್ ಅವರು? ನಾನು when I was working with her in Grey itself, I kind of understood how flexible she is.
ಬಿಕಾಸ್ ಗ್ರೇ ನಾವು ಶಾರ್ಟ್ ಫಿಲ್ಮ್ ಅಬೌಟ್ 4.5 minutes ಇರುತ್ತೆ, ಅಂಡ್ ವಿ ಗೋನ್ ಟು ಫಿಲ್ಮ್ ಫಾರ್ 4 hours ಅಂತ ಹೇಳಿ ವಿ ಇನ್ವೈಟೆಡ್ ಅವರ್ ಓವರ್ ಟು ಆಕ್ಟ್. When she walked in, we probably filmed for 6.5 to 7 hours. I mean, even though the whole thing is storyboarded, we are very short in number when it comes to correct. It happened to be a working day avattu. So avattu nan ಜಾಸ್ತಿ crew help ಸಿಗ್ಲಿಲ್ಲ. So literally ibro ಮೂವರು ಓಡಾಡ್ತಾ ಇದ್ವಿ full Cinelounge-ಅಲ್ಲಿ. But then Suman was very patient. She was like, okay, you guys have let me do my part, and but she waited, she finished the whole thing and she went. And ಆಮೇಲೆ ಬಬ್ರೂಲ್ ಆಗಿದ್ದ ಎಕ್ಸ್ಪೀರಿಯನ್ಸಸ್ ಪ್ರತಿ ಒಂದ್ ಸ್ಟೆಪ್ ಅಲ್ಲೂ ಹೇಳಿದ್ನಲ್ಲ, ಸರ್ಪ್ರೈಸ್ ಗಳು ಇರ್ತಾ ಇತ್ತು. And it really helped having Suman there saying it's okay, things will move, it's okay. Especially night filming agli ಅವರು Suman and Guru primarily early people, and ನಾವೆಲ್ಲ 9-10 ಗಂಟೆಗೆ ಹೇಳೋರು. ನಮ್ಗೆ 10 ಗಂಟೆ ರಾತ್ರಿ ಅಂದ್ರೆ ಓಕೆ, ಡೇ ಸ್ಟಾರ್ಟಿಂಗ್, ಕಮ್ ಆನ್ ಗೈಸ್ ಅಂತ ಶುರು ಮಾಡ್ಕೋತೀವಿ. They'll be out, they'll be, but you know, on several occasions out of 30 days, even Mahi knows that. So we were like, okay, we're starting at 8 o'clock in the night and we will go until 2:33 a.m. filming anta. Then yeah, she would really cooperate and it was really nice. ಅದು ಈ ತರ ಏನಾಗುತ್ತೆ ಗೊತ್ತಾ, ಈ ಜರ್ನಿಲಿ ಹೋಗುವಾಗ for 30 days literally we are all locked in together. Correct. I mean, obviously we are like a family. I think you would have seen that. ಆಗ್ಲೂ ಲಾಕ್ಡೌನ್ ಇತ್ತು, ಕ್ವಾರಂಟೈನ್ ಇತ್ತು ನಮ್ಗೆ. ಆಗ್ಲೂ ಲಾಕ್ಡೌನ್ ಅಂತ ಲಾಕ್ಡೌನ್. ಬೇಸಿಕ್ಲಿ ನಾವ್ ಏನ್ ಮಾಡಿದ್ವಿ ಗೊತ್ತಾ, ಫಿಲ್ಮಿಂಗ್ ಮಾಡೋ ಟೈಮ್ ಅಲ್ಲಿ ಇನ್ನೊಂದು ಅಂಡರ್ ಎಸ್ಟಿಮೇಟ್ ಮಾಡಿದ್ದು ಜರ್ನಿ ಟೈಮ್ಸ್. ರೈಟ್. ಬೆಳಿಗ್ಗೆ 6 ಗಂಟೆಗೆ ಶುರು ಮಾಡ್ತೀವಿ ಫಿಲ್ಮಿಂಗು ಇನ್ ಡೆತ್ ವ್ಯಾಲಿ. ನಾವು ರಾತ್ರಿ ರೀಚ್ ಆಗಿರೋದೇ 3 ಗಂಟೆ. ಬೆಳಿಗ್ಗೆ 6 ಗಂಟೆಗೆ ಶುರು ಮಾಡ್ತೀರಾ. ಅಂಡ್ 6 ಗಂಟೆಗೆ ಯಾರು ರೆಡಿ ಆಗಿರ್ತಾ ಇದ್ರು ಸುಜಯ್? ಸುಮನ್ ರೆಡಿ ಆಗಿ. That is one thing I have to say. ಬೆಳಗ್ಗೆ ಶುರು ಮಾಡ್ಬೇಡ, ಬೇಗ 6 ಗಂಟೆಗೆ ಶುರು ಮಾಡೋಣ. I would be ready on time with makeup and everything, and Sujay would be ready. Sorry Sujay. ಹಂಗೆ. So it was fun because ಏನಾಗುತ್ತೆ, ನಾವು ರಾತ್ರಿ 3 ಗಂಟೆಗೆ ರೀಚ್ ಆದ್ಮೇಲೆ we would spend 2 hours copying the data. ಕರೆಕ್ಟ್. ದಿವಸದ ಏನ್ ಫಿಲ್ಮಿಂಗ್ ಮಾಡಿದೀವಿ ಡೇಟಾ ಎಲ್ಲ ಕಾಪಿ ಮಾಡಿ 5 ಗಂಟೆಗೆ ಮಲ್ಕೊಳ್ಳೋದು. ತಿರ್ಗಾ 6:30-7 ಗಂಟೆ we would start around 7:30, 8 o'clock. But then it was crazy. But ಆ ಟೈಮ್ ಅಲ್ಲಿ you have to have a kind of understanding to survive. And that was really good within the entire team. Right. And Suman being a runner, makeup ಹಾಕೊಂಡು ಅವ್ರು ಓಡೋಗೂ ಇಲ್ಲ. So she had to wait all through. Good point. Alva. Then Mahi, same question to you. Your experience working with Suman Nagarkar. What did you learn, or how was it? ಅಲ್ಲ, ನನ್ನ ಎದುರಿಗೆ ಇಟ್ಕೊಂಡು you are asking both of them. ಅದನ್ನೇ ಕೇಳ್ಬೇಕು. ನಿಮ್ಗೆ ಅವ್ರು ಹೇಳಿರಲ್ಲ ನೋಡಿ, ಅದಕ್ಕೆ. ಅಲ್ಲ, ಅದು ಇವಾಗ್ಲೂ ಅವ್ರು ನಿಜ ಏನ್ ಹೇಳ್ತಾರೆ, ನಂಬಿದೀನಿ ಹೇಳ್ತಾರೆ ಅಂತ. ಆಕ್ಚುಲಿ ಸುಮನ್ ಅವ್ರ ಜೊತೆಗೆ ಐ ಮೀನ್ ಆಕ್ಟ್ ಮಾಡೋದು, ಇಟ್ ವಾಸ್ ಒನ್ ಆಫ್ ದಿ already she is worked, and then our already veterans, so she already acted in many movies. ಸ್ವಲ್ಪ ನಂಗೆ ನರ್ವಸ್ನೆಸ್ ಇತ್ತು ಸ್ಟಾರ್ಟಿಂಗ್ ನಲ್ಲಿ. ಆಕ್ಚುಲಿ ನಾನು ಅದನ್ನ ಸುಜಯ್ಗೂ ಹೇಳಿದ್ದೆ. ಸೊ ಐ ರಿಯಲಿ ವಾಂಟ್ ಟು ಕಮ್ ಔಟ್ ಆಫ್ ಇಟ್ ಅಂತ. ದೆನ್ ಓವರ್ ದ ಟೈಮ್ ಆಕ್ಚುಲಿ ಅವರು ಸುಮನ್ ಅವ್ರು ಹೇಗೆ ಅಂದ್ರೆ, ಶಿ ಇಸ್ ನಾಟ್, ಅದೇ ಸುಜಯ್ ಅವ್ರು ಹೇಳ್ದಂಗೆ ತುಂಬಾ, ಸೊ ಶಿ ಇಸ್ ಈಸಿ ಟು ಗೋ ವಿತ್, ಲೈಕ್ ಅವ್ರ ಜೊತೆ ಮಾತಾಡ್ಬೇಕಾದ್ರೆ ಅವರು ಸಜೆಷನ್ ಕೊಡ್ತಾ ಇದ್ರು ಡೈಲಾಗ್ಸ್ ನಲ್ಲಿ. ಸೊ ಹೀಗ್ ಮಾಡೋಣ, ಹಾಗೆ ಮಾಡೋಣ ಅಂತ. So that actually helped to pull out this movie shooting nalli. ಆಮೇಲೆ the entire team, like ಸುಜಯ್ ಆಗಿರ್ಬೋದು, over the time like ಶೂಟ್ ಮಾಡ್ತಾ ಒಂಥರ ಫ್ಯಾಮಿಲಿ ತರ ಆಗ್ಬಿಡ್ತು. ನಾವೇ ಇದನ್ ಮಾಡ್ಕೊಂಡು, ಅದೇ ಹೇಳ್ತಾ ಇದಾರಲ್ಲ, ಆಕ್ಚುಲಿ ಅವರು ಎಲ್ಲಿ ಅದು ಡೆತ್ ವ್ಯಾಲಿನಲ್ಲಿ ಹೋಟೆಲ್ ನಲ್ಲಿ ಇದ್ವಿ. ಹೋಟೆಲ್ ನಲ್ಲಿ ನನಗೆ ಸ್ವಲ್ಪ ಐ ಆಮ್ ಅ ವೆರಿ ಸೌಂಡ್ ಸ್ಲೀಪರ್. ಇವ್ರು ರಾತ್ರಿ ಕೂತ್ಕೊಂಡೆಲ್ಲ ಎಡಿಟ್ ಮಾಡ್ತಾ ಇದ್ರು. ಬೆಳಗ್ಗೆ ನನಗೆ ಶೂಟ್ ಮಾಡುವಂತ ಇದೀರಾ, ರಾತ್ರಿ ಎಲ್ಲ ಕೂತ್ಕೊಂಡು ಎಡಿಟ್ ಮಾಡ್ತಾ ಇದೀರಾ, ಮಲಗಕ್ ಬಿಡ್ರಿ, ಯಾಕಂದ್ರೆ ಕೊಟ್ಟ ಅದ್ ಕೀಪ್ಯಾಡ್ ಕೊಡ್ತಾನೆ ಇದ್ರು ಅವ್ರು ರಾತ್ರಿ. ಅಂಡ್ ದೆನ್ ಇನ್ಫ್ಯಾಕ್ಟ್ ಟುಡೇ ಮಾರ್ನಿಂಗ್ ಐ ವಾಸ್ ರಿಮೆಂಬರಿಂಗ್, ಇದು ಅವಿನ್ಯೂ ಆಫ್ ಜೈಂಟ್ಸ್ ನಲ್ಲಿ 1 hour ಮಲಗಿಲ್ಲ ಅನ್ಸುತ್ತೆ. ಸೊ ಎಳ್ಕೊಂಡ್ ಬಂದಿದ್ರು ನನ್ನ ಇದರಿಂದ. ಸೊ ಐ ವಾಸ್ ಲೈಕ್ ಲಿಟ್ರಲಿ ಇನ್ ಡೋಸಿಂಗ್.
ಆಕ್ಚುಲಿ ಸುಮನ್ ಅವ್ರು ನನ್ ಪಕ್ಕ ಕೂತಿದ್ರು ಕಾರ್ನಲ್ಲಿ, ನಾನು ಕೂತ್ಕೊಂಡಲ್ಲೇನೆ ಮಲ್ಕೊಂಡ್ಬಿಟ್ಟಿದ್ದೆ. ಆಮೇಲೆ ಗುರು ಅವರು ಕಾಫಿ ತಗೊಂಡ್ಬಂದು ಹೇಳಪ್ಪ ನಿಂದೇ ಇರೋ ಶೂಟ್ ಅಂತ. ನೆನ್ನೆ ರಾತ್ರಿ ವಿ ವರ್ ಡೂಯಿಂಗ್ ಸಮ್ ಕೊರಿಯೋಗ್ರಾಫಿ, ಒಂದು ವಿಡಿಯೋ ಶೂಟ್ ಮಾಡೋಣ ಅಂತ. ಸೊ ಐ ಸ್ಲೆಪ್ಟ್ ಅಟ್ 6:30 ಮಾರ್ನಿಂಗ್. ಸೊ ಐ ವಾಸ್ ರಿಮೆಂಬರಿಂಗ್ ಬೆಳಗ್ಗೆ 8:30 ಇವತ್ತು ಬಬ್ರು ಇದೆ, and then I had to sleeping at 6:30. So I was remembering, Avini of Giant ನಲ್ಲಿ ಇದೇ ತರ ಇತ್ತು. most of the time we were, I mean not only me, everyone, we went through a movie ಒಂದ್ ಹೊರಗಡೆ ಇದು, ಬಟ್ ಅದ್ರ ಹಿಂದೆ ಎಷ್ಟು ಕಷ್ಟ ಬಿಡ್ತೀವಿ, ಅದು ಸ್ಪೆಷಲಿ ಎಲ್ಲರೂ ವರ್ಕಿಂಗ್. ಇನ್ಫ್ಯಾಕ್ಟ್ ನಾನು ಕೂಡ ಅವಾಗ ಐ ವಾಸ್ ವರ್ಕಿಂಗ್, ಎಲ್ಲ ರಜೆ ಹಾಕೊಂಡು, ಎಲ್ಲರಿಗೂ ಫ್ಯಾಮಿಲಿ ಇದೆ. ಇನ್ಫ್ಯಾಕ್ಟ್ ಸುಜಯ್ಗೆ, ಸೊ ಹಿ ಹ್ಯಾಸ್ ಅ ಸ್ಮಾಲ್ ಕಿಡ್, ಅಂಡ್ ದೆನ್ ಲೋಕಿ, ಎಲ್ಲರೂ ಬಂದು ಅವಾಗ ಒಂಥರ ಇರಿಟೇಷನ್ ಅನ್ಸ್ತಾ ಇತ್ತು. ಎಲ್ಲ ಏನಪ್ಪಾ ಇದು, ಎಲ್ಲೆಲ್ಲೋ ಕರ್ಕೊಂಡು ಹೋಗಿ ಬಿಸಿಲಲ್ಲಿ ನಿಲ್ಸ್ಕೊಂಡೆಲ್ಲ ಶೂಟ್ ಮಾಡ್ತಾ ಇದಾರೆ, ಅದು ಮುಖಕ್ಕೆ ಹೊಡಿತಾ ಇರೋ ಬಿಸಿಲಲ್ಲಿ ಕಿರ್ಚ್ಕೊಂಡು. ಸೊ ಬಟ್ ಎಂಡ್ ಆಫ್ ದ ಡೇ ಅಲ್ಲ, ಎಂಡ್ ಆಫ್ ದ ಡೇ ಮೂವಿ ಆದ್ಮೇಲೆ ಇಫ್ ಯು ಲುಕ್ ಬ್ಯಾಕ್ ಅಲ್ಲ, ಸೊ ಮೂವಿ ಮಾಡೋದೇ ಒಂದು ಇಟ್ಸ್ ಅ ಗ್ರೇಟ್ ಅಚೀವ್ಮೆಂಟ್. ಅದು ಏನ್ ಸಕ್ಸಸ್ ಆಗುತ್ತೋ ಬಿಡುತ್ತೋ ಅದು ಸೆಕೆಂಡ್ರಿ, ಬಟ್ ಮಾಡೋದೇ ಒಂದು ಮೂವಿ ತಗೊಂಡ್ ಬಂದು ಆಡಿಯನ್ಸ್ ಮುಂದೆ ಇಡೋದೇ ಒಂದು ದೊಡ್ಡ ಅಚೀವ್ಮೆಂಟ್. ಅಂಡ್ ದೆನ್ ದಟ್ Sujay and pulled it very well. ಇಷ್ಟು ಎಫರ್ಟ್ ಹಾಕಿ ಅದನ್ನ ಸ್ಕ್ರೀನ್ ಮೇಲೆ ನೋಡಿದಾಗ ಅದೇನೋ ಒಂಥರ ಸಮಾಧಾನ. ಎಲ್ಲಾ ಕಷ್ಟ ಏನೇನು ಅನುಭವಿಸಿದ್ವಿ ಅದನ್ನೆಲ್ಲ ತಲೆ ನಿಮಗೂ ಕೂಡ ಅನ್ಸಿರ್ಬೋದಲ್ವಾ, ನೋಡಿದಿರಲ್ಲ. ನಾನು ಆತರ ಹೇಳ್ಬೇಕಾದ್ರೆ ನಮ್ಗೆ ಮಳೆಯಲ್ಲಿ ನಿಲ್ಲಿಸ್ಬಿಟ್ಟು ಎಲ್ಲಾರು ಕಾಯ್ತಾ ಇದಾರೆ ತಿಳ್ಕೊಳಕ್ಕೆ ನಿನ್ಗೆ ಎಷ್ಟು ಕಷ್ಟ ಆಯ್ತು ಅಂತ ಹೇಳು. ವಾಟ್ ವಾಸ್ ಯೋರ್ ಎಕ್ಸ್ಪೀರಿಯನ್ಸ್ ಇನ್ ಟರ್ಮ್ಸ್ ಆಫ್ getting into character? ನೀನು ಕೇಳ್ತಾರೆ ಸಂದೀಪ್. ನನ್ಗ ಎಲ್ಲರೂ ಉತ್ತರ ಕೊಟ್ರು, ನೀನ್ ಕೇಳ್ಕೊಡ್ಲಿಲ್ಲ. ಗೆಟಿಂಗ್ ಇಂಟು ಕ್ಯಾರೆಕ್ಟರ್ ಅಂತೇನಿಲ್ಲ. ನಾನು ಹೇಳ್ದಾಗೆ ನಮ್ದು ಭಯಂಕರ ರೋಲು, ಭಯಂಕರವಾಗಿ ಇದ್ದೆ. ಬೇರೆ ಸ್ವಲ್ಪ ನನಗೂ ಟೆನ್ಷನ್ ಇತ್ತಲ್ಲ, ನಾನು ಹೇಳ್ದಲ್ಲ, ಟೈಮ್ ಲೈನ್ ವಾಸ್ ಟೂ ಟೈಟ್ ಫಾರ್ ಮೀ ಆಲ್ಸೋ. ಅದು somehow suited for my role. ನನ್ಗೆ ಅಲ್ಲೂ ಟೈಮ್ ಲೈನ್ ಕಮ್ಮಿ ಇದೆ ಇದ್ರಲ್ಲಿ. ಆಕ್ಚುಲಿ ಮೂವಿಯಲ್ಲಿ ನೋಡಿದ್ರು ಅದೇ ತರ ರೋಲು. ನಾನು ಹೋಗ್ತಾ ಇರ್ತೀನಿ, ಐ ಆಮ್ ಡೂಯಿಂಗ್ ಸಮಥಿಂಗ್ ಇನ್ ಹರಿ ಆರ್ ಥಿಂಗ್ಸ್ ಲೈಕ್ ದಟ್, ರೈಟ್? ಸೊ ನನಗೆ ರಿಯಲ್ ಆಗೂ ಅದೇ ತರನೇ ಇತ್ತು. ನನ್ಗೆ ಅಯ್ಯೋ ಟೈಮ್ ಆಗೋಗ್ಬಿಡುತ್ತೆ, ಬೇಗ ಬೇಗ ಮುಗಿಸ್ಬೇಕು ಅಂತ ಆ ಒಂದು ಟೆನ್ಷನ್ ಇತ್ತು. somehow that look came over. ಮತ್ತೆ ಮಾಹಿಗಾಗಿ ಅಲ್ಲಿ ಬಿಸಿಲಲ್ಲೆಲ್ಲ ಒಣಗಿಸಿದ್ರು, ಹಾಗೆ ನನ್ಗೆ ಸುಜಯ್ ಮಳೆಯಲ್ಲಿ ನೆನೆಸ್ಬಿಟ್ಟ ಫುಲ್ಲು. ಆಕ್ಚುಲಿ ನಾವು ಅವತ್ತು ಹೋದಾಗ ಅನ್ಎಕ್ಸ್ಪೆಕ್ಟೆಡ್ ಅವತ್ತು ಮಳೆ, ವಿ ನೆವರ್ ಎಕ್ಸ್ಪೆಕ್ಟೆಡ್. ಅವತ್ತು ವೆದರ್ ಫೋರ್ಕಾಸ್ಟ್ ಕೂಡ ಕ್ಲಿಯರ್ ಆಗಿತ್ತು. ನಾವು ಸ್ಕೈ ಲೈನ್ ಶೂಟ್ ಮಾಡಕ್ ಹೋದಾಗ ಮಳೆಯಲ್ಲಿ ನಾನ್ ಬೇರೆ ಏನೊಂದ್ ಜಾಕೆಟ್ ತಗೊಂಡಿಲ್ಲ, ಏನು ತಗೊಂಡಿಲ್ಲ, ಬರೀ ಒಂದ್ ಶರ್ಟ್, ಅದೇ ಒಂದೇ ಕಾಸ್ಟ್ಯೂಮ್ ನನಗೆ ಫುಲ್ ಮೂವಿಯಲ್ಲಿ. ಅದನ್ನ ಚೇಂಜ್ ಮಾಡೋಕ್ಕೂ ಇಲ್ಲ. ಸೊ ಒದ್ದೆ ಆಗ್ಬಿಟ್ಟು ಚಳಿ, ನಾನು ನಡುಗ್ತಾ ಇದೀನಿ ಹೀಗೆ. We also have a small bit, ಅದು ನಾವು ರೆಕಾರ್ಡ್ ಮಾಡ್ಕೊಂಡಿದ್ವಿ ಜಸ್ಟ್ ಬ್ಲಾಗ್ ಇದ್ ಮಾಡಕ್ಕೆ. ನಾನು ಅಲ್ಲೊಂದು ಡೈಲಾಗ್ ಹೊಡೆದಿದ್ದೆ, ಅಯ್ಯೋ ಡಾನ್ ಕಾರ್ಲಾ ಚಳಿ ತಡಿಯಕ್ ಆಗ್ತಾ ಇಲ್ಲ ಅಂತ. ಸಂದೀಪ್, ನಿಮಗೊಂದು ಕ್ವೆಶನ್. ಆಕ್ಚುಲಿ ಸಿ, ಕನ್ನಡ ಆಗ್ಲಿ, ಇಂಗ್ಲಿಷ್ ಆಗ್ಲಿ, ಹಿಂದಿ ಆಗ್ಲಿ, ಸೊ ವಿ ಕಾನ್ವರ್ಸ್, ವಿ ನೋ ದಟ್ ಲ್ಯಾಂಗ್ವೇಜ್ ಟು ಎಮೋಟ್ ಎಮೋಷನ್ಸ್ ಅಲ್ವಾ? ಸಿ, whenever you go with a different language which is altogether it's a new, if you are not native speaker alva, so ಆ ಎಮೋಷನ್ ನ ನೀವು ಡೈಲಾಗ್ ಹೇಳ್ಬೇಕಾದ್ರೆ ಹೇಗೆ ಎಮೋಟ್ ಮಾಡಿದ್ರಿ? how you are like getting into it? So actually I mean it's challenging, it's a personal question. ನನಗೂ ಇವಾಗ ನೆಕ್ಸ್ಟ್ ಏನಾದ್ರು ಆತರ ಚಾಲೆಂಜ್ ಬಂದ್ರೆ ನಿಮ್ ಕಡೆನ ಟಿಪ್ ತಿಳ್ಕೊಳ್ಳೋಣ. ಆತರ ಚಾಲೆಂಜ್ ಬಂದ್ರೆ ಮಾತೃಭಾಷೆಗೆ ಕೈ ಮುಗಿಬೇಕು. I heard something you like, you use some tricks, so I wanted to know that. Yeah. Actually, Sujay helped me a lot. Sujay told me, this is what you are doing now. This is what I'm expecting. ಈಗ ಎತ್ಕೊಂಡು ಹೋಗ್ತಿದ್ಯಾ, ಅವಳನ್ನ ಒಳಗಡೆ ಹಾಕಿದ್ಯಾ, ಸೊ ಇವಾಗ this is what you ಡ್ರೆಸ್ ಕೊಟ್ಬಿಟ್ಟು ರೆಡಿ ಆಗು ಅಂತ ಹೇಳ್ತಿದ್ಯಾ. So he gave me all those context all the time. And dialogue he had sent me the previous night. Nanage somehow I was busy with all this, like I said, I was getting ready and things like that. I know the dialogues, okay, actually dialogues ಕಮ್ಮಿ ಇದೆ, the acting part is more. Dialogues ಚಿಕ್ಕದಿದೆಲ್ಲ, ನಾಳೆ ನೋಡ್ಕೊಳ್ಳೋಣ ಅಂದ್ಕೊಂಡು ಹೋಗ್ಬಿಟ್ಟೆ. ಅಲ್ಲಿ ಹೋಗ್ಬಿಟ್ಟು ಡೈಲಾಗ್ಸ್ ನೋಡ್ತಾ ಇದೀನಿ, ನಾಲ್ಗೆನೋ ಹೊರಳ್ತಾ ಇಲ್ಲ. I mean, I'm not getting that speed. Spanish ಅಲ್ಲಿ ಹೇಳ್ತಾ ಇದ್ರೆ ಮೆತ್ತಗೆ ಹೇಳ್ತಾ ಇದೀನಿ ಡೈಲಾಗ್ಸ್. I feel from inside, I felt ಆ ಎಮೋಷನ್ ಬರ್ತಾ ಇಲ್ಲ ಅಂತ.
ನನ್ ಕ್ಯಾರೆಕ್ಟರ್ಗೂ ನಾನು ಹೇಳ್ತಾರೋ ಡೈಲಾಗ್ ಡೆಲಿವರಿ ಪೇಸ್ಗೂ ಮ್ಯಾಚ್ ಆಗ್ತಾ ಇಲ್ಲ. ಸೊ ನಾನೇನೋ ಒಂಥರ ಮುದುಕೂರ್ ತರ ಕೂತ್ಕೊಂಡು ಹಾಗ್ ಮಾಡ್ಬೇಕಪ್ಪ, ಹೀಗ್ ಮಾಡ್ಬೇಕು, ಆ ಲೆವೆಲ್ ಅಲ್ಲಿ ಸ್ಪಾನಿಷ್ ಡೈಲಾಗ್ ಹೇಳ್ತೆ. ದೆನ್ ಐ ಥಾಟ್ ಓಕೆ ದಿಸ್ ಇಸ್ ನಾಟ್ ಗೋಯಿಂಗ್ ಟು ವರ್ಕ್, ನನ್ಗೂ ಟೈಮ್ ಕಮ್ಮಿ ಇದೆ. ಅಂಡ್ ಸುಜಯ್ ನೀನ್ ರೈಟ್ ಹೇಳಪ್ಪ ಅನ್ನೋ ಮುಂಚೆ ಯು ಹ್ಯಾವ್ ಟು ಡೂ ಸಮಥಿಂಗ್ ಅಂತ ಹೇಳ್ಬಿಟ್ಟು ಮಾತೃಭಾಷೆಗೆ ಜೈ ಅಂತ ಹೇಳಿ ಅದನ್ನೆಲ್ಲಾ ಡೈಲಾಗ್ಸ್ ನ ಕನ್ನಡದಲ್ಲಿ ಯಾವ್ಯಾವ ವರ್ಡ್ಸ್ ಆತರ ಸೌಂಡ್ ಆಗುತ್ತೆ ಆ ವರ್ಡ್ಸ್ ನ ಮಾಡ್ಕೊಂಡೆ. ಅವನು ಸುಜಯ್ ನನ್ಗೆ ಮಂದೆಯ ಜನತೆ ಕೊತ್ರ ಅದು ಏನೋ ಒಂದು ಡೈಲಾಗ್ ಕೊಡ್ತಿದ್ದ, ಅದು ಸ್ಪ್ಯಾನಿಷ್ ಅಲ್ಲಿ. ನಾನು ಅದನ್ನ ಮಂಡ್ಯದ ಜನತೆ ರಾಗಿ ಮುದ್ದೆ ಉಂಡು ಮಲಗಿದ್ರಂತೆ ಅಂತೆಲ್ಲ ಮಾಡ್ಬಿಟ್ಟೆ. So it somehow matched everything right there. Yeah. I did lot of that. I said lot of dialogues in Kannada where I couldn't get it. ಕನ್ನಡದಲ್ಲಿ ಕ್ಲೋಸೆಸ್ಟ್ ವರ್ಡ್ ಯಾವ್ದಿದೆ ಅದನ್ನ ಮಾಡಿದ್ವಿ. ಅಂಡ್ ಸೀನ್ ಮಾಡ್ಬೇಕಾದ್ರೂ ಅಷ್ಟೇ ಎವ್ರಿ ಒನ್ ವರ್ ಜಸ್ಟ್ ಅಬೌಟ್ ಟು ಬರ್ಸ್ಟ್ ಇನ್ ಟು ಲಾಫ್ಟರ್. ಸುಜಯ್, ಸಂದೀಪ್ ಆಕ್ಷನ್ ಅಂದಿದ ತಕ್ಷಣ ಎವ್ರಿ ಒನ್ ಗೋಸ್ ಇನ್ ಟು ದ ಸೀನ್. ಸುಜಯ್ ಕಟ್ ಅಂದಿದ ತಕ್ಷಣ ಎವ್ರಿ ಒನ್ ಇಸ್ ಲೈಕ್ ಲಾಫಿಂಗ್, ರೋಲಿಂಗ್ ಆಲ್ ಓವರ್. ಹಲೋ ಸುಜಯ್. ಯಾ ಟೋಟಲಿ ಸಚ್ ಎ ಸರ್ಪ್ರೈಸ್ ಟು ಎವ್ರಿಬಡಿ. ನಾವು ಏನಾಗಿತ್ತು, ಮೆಕ್ಸಿಕೋಲ್ಲೇ ರೆಕಾರ್ಡ್ ಮಾಡಿಸಿದ್ದು ಡೈಲಾಗ್ಸ್ ನ, ಪ್ರಾಪರ್ ಸ್ಪ್ಯಾನಿಷ್ ಅಲ್ಲಿ ಮೆಕ್ಸಿಕೋ ಇಂದ ರೆಕಾರ್ಡ್ ಆಗಿ ಡೈಲಾಗ್ಸ್ ಬಂದಿತ್ತು. ಲಿಪ್ ಸಿಂಕ್ ಮಾಡಿ ಅನ್ಬಿಟ್ಟು ಪ್ಲೇ ಮಾಡ್ತಾ ಇದ್ವಿ. ಒಂದ್ ಸತಿ ಟ್ರೈ ಆಯ್ತು, 2 ಸತಿ ಟ್ರೈ ಆಯ್ತು. ಸಂದೀಪ್ ಇದು ಯಾಕೋ ಬೇರೆ ತರ ಬರ್ತಿದೆ ಅಂದ್ರೆ, ಒಂದ್ ನಿಮಿಷ ಇರು ಸುಜಯ್ ನಾನೊಂದು ಮಾಡ್ತೀನಿ, ಓಕೆ ರೆಡಿ, ಟೇಕ್. ನೋಡಿದ್ರೆ ಸಡನ್ ಆಗಿ ಮಂಡ್ಯ ಜನತೆ ರಾಗಿ ಮುದ್ದೆ ಏನೇನೋ ಬರ್ತಾ ಇದೆ. ಬಟ್ ಇಟ್ ವಾಸ್ ಆಲ್ ಮ್ಯಾಚಿಂಗ್. ನೋಡ್ತಾ ಇದ್ದೀನಿ ಕ್ಯಾಮ್ರಾ ಅಲ್ಲಿ. ಇಟ್ ವಾಸ್ ಸೂಪರ್ ಫನ್. Both Ghana and Sandeep, hats off to them for doing that. Yeah, Ghana was really good. Ghana prepare ಮಾಡ್ಕೊಂಡು ಬಂದಿದ್ಲು. She was ready with all the dialogues. She would speak exactly speak exact words. Yeah. ನಾನೇನೆ ಪ್ರಿಪರೇಷನ್ ಸ್ವಲ್ಪ ಕಡಿಮೆ ಇತ್ತು. But it worked out. ಟ್ರಿಕ್ ವರ್ಕ್ ಆಗುತ್ತೆ. Oh, seriously work ಆಯ್ತು. ನನಗಂತೂ at least it helped a lot. ನಂಗೊಂದು ಪ್ರಶ್ನೆ ಇದೆ. ಸೊ ನಾನು ಅದೇ ಕತೆ ಬಿಟ್ಕೊಡಕ್ ಹೋಗಲ್ಲ, ನೋಡೋರ್ ನೋಡ್ಕೊಳ್ಳಿ. ಬಟ್ ಸ್ಟಾರ್ಟಿಂಗ್ ಇದೆಯಲ್ಲ, ಮಾಹಿದ್ ಇಂಟ್ರೋ ಇದೆಯಲ್ಲ, ಅದ್ ನೋಡ್ಬಿಟ್ಟು ಇದು ಕರೆಕ್ಟ್ ಆಗಿ ನಾನೇ ಅನ್ಸ್ಬಿಡ್ತು ನಂಗೆ. ನನ್ ಜೀವನದಲ್ಲೂ ಆ ತರದೆಲ್ಲ ಮಾಡಿದೀನಿ. ಸೊ ಇನ್ ಟರ್ಮ್ಸ್ ಆಫ್ ಆ ಕ್ಯಾರೆಕ್ಟರ್ ಅರ್ಜುನ್ ಕಂಪೇರ್ಡ್ ಟು ಹೂ ಯು ಆರ್ ಮಾಹಿ ಆಸ್ ಅ ಪರ್ಸನ್, ಓವರ್ಲ್ಯಾಪ್ ಎಷ್ಟಿದೆ ಅಂತ? ಸುಮಾರು ಇದೆ ಅನ್ಸುತ್ತಲ್ವಾ ಮಾಹಿ? ಆಕ್ಚುಲಿ ನನಗೆ ಮಾಹಿ ಕ್ಯಾರೆಕ್ಟರ್ ಅದು. ನನಗೆ ಆಕ್ಚುಲಿ ನನ್ನ ಫ್ರೆಂಡ್ಸ್ ಗಳು ಕೇಳ್ತಾರೆ, ಏನು ನೀನು ಮೊನ್ನೆ ಇಂಡಿಯಾಗೆ ಹೋದಾಗ ಒಂದಿಷ್ಟು ಜನ ಕಾಲೇಜ್ ಫ್ರೆಂಡ್ಸ್, ಸ್ಕೂಲ್ ಫ್ರೆಂಡ್ಸ್ ಎಲ್ಲ ಬಂದು ಅಲ್ಲೇ ಸಿಕ್ಕಿದ್ರು. ನಾನು ಸುಜಯ್ ಅವರು ಮೀಟ್ ಮಾಡಿಸ್ದೆ. 15 ವರ್ಷ ಆದ್ಮೇಲೆ ಇವತ್ತು ಸಿಗ್ತಾ ಇರೋದು ಇಲ್ಲಿ ಅಂತ. ಸೊ ಅವನ್ ಬಂದ್ ಹೇಳ್ದ, ಮಗ ನೀನ್ ಹೆಂಗಿದ್ದಲ್ಲ 15-16 ವರ್ಷದ ಹಿಂದೆ ಹಂಗೆ ಇದೆಯಾ ಕಣೋ, ಅದ್ ಹಂಗೆ ಅದೇ ತರನೇನೆ ಎಲ್ಲ ನೀನ್ ಸ್ವಿಚ್ ಆಗೋದು. ಅಂದ್ರೆ ನಾಟ್ ಫಿಸಿಕಲಿ ಬಟ್ ದ ವೇ ಯು ಬೀನ್ ಲೈಕ್ ವಿತ್ ಅಸ್. ಒಂಥರ ನನಗ್ ಅನ್ಸಲ್ಲ ಇದು ನಾನ್ ಸುಜಯ್ ನಾನ್ ನೋಡ್ಬಿಟ್ಟು ಬರದ್ರ ಅಥವಾ ನನ್ಗೋಸ್ಕರ ಬರದ್ರ ಅಥವಾ ಅವರೇನಾ. ಐ ಮೀನ್ ಮೆನಿ ಪೀಪಲ್ ಕನೆಕ್ಟ್ ಟು ಇಟ್. ಆಕ್ಚುಲಿ ನಾನು ಹೊಡ್ದಾಗೇನೆ ನನ್ನ ಫ್ರೆಂಡ್ಸ್ ಸರ್ಕಲ್ ನಲ್ಲೆಲ್ಲ ಇಟ್ಸ್ ಲೈಕ್ ಮೋಸ್ಟ್ ಆಫ್ ದ ಲೈಕ್ ನಾವು ಕೂಡ ಇಲ್ಲಿ ಬ್ಯಾಚಲರ್ಸ್ ಗಳೆಲ್ಲ ಹಂಗೆ ಇರ್ತೀವಿ. ಐ ಮೀನ್ now you guys know right how you live your life when you don't have any commitments or anything. Correct. So I mean I think like it went well. So it went with the flow. Actually ಅವರು ಸುಜಯ್ ಏನೇನ್ ಹೇಳ್ತಾ ಇದ್ರು, ಓ ಡೈಲಿ ಮಾಡೋದೇ ಅಲ್ವಾ, ಮಾಡೋಣ ಬಿಡಿ ಅಂತ. So I think it's a little bit similar to my life, Lakshmi. Yes. I mean ಅಷ್ಟೊಂದು ಕೇರ್ಲೆಸ್ ಇಲ್ಲ. ಇಲ್ಲ ಅಷ್ಟು ಸ್ವಲ್ಪ ನಾವು ಇದೀವಿ. ನಾವು ಇವತ್ತಿಗೂ ಆರಾಮಾಗಿ ಹೇಳೋದು. ನಾವು ಸುಮನ್ ಅವ್ರ ತರ ಪ್ರಾಂಪ್ಟ್ ಏನಿಲ್ಲ ಬೆಳಿಗ್ಗೆ. ಬಟ್ ಅದು ಫೋನ್ ಡೆಡ್ ಆಗೋದು 2-3 ಸಲ ಆಯ್ತದು. ದ ಸೇಮ್ ಥಿಂಗ್ ಹ್ಯಾಪನ್ ಡ್ಯೂರಿಂಗ್ ದ ಶೂಟ್ ಆಲ್ಸೋ. And then recently we were doing a promotion, and then Radio Mirchi nallo Radio City nalli there was ಇದು ಇವ್ರು ತಗೊಳ್ತಾ ಇದ್ರು, ರಘು ಅವರು ನಮ್ದು ಇಂಟರ್ವ್ಯೂ ತಗೋತಾ ಇದ್ರು. ಐ ಪುಟ್ ದ ಫೋನ್, ನನ್ ಚಾರ್ಜ್ ಇರ್ಲಿಲ್ಲ, ಅಂಡ್ ದೆನ್ ಐ ಸ್ಟಾರ್ಟೆಡ್ GPS ಹಾಕೊಂಡು. ಸೊ ಆನ್ ದ ವೇ ಹೋಗ್ತಾ ಇದ್ದೀನಿ, ಇನ್ನೇನು ಎಕ್ಸಿಟ್ ತಗೋಬೇಕು, ಡೆಡ್ ಆಗೋಯ್ತು ಫೋನು. ಐ ಡೋಂಟ್ ನೋ ವೇರ್ ಟು ಗೋ.
I went to 7-Eleven and then I asked him, charger ಇದೆಯಾ ಕೊಡಿ ಅಂತ. ಅವನಿಲ್ಲ ಅಂತ. That same scene is in that car exchange ಮಾಡ್ಕೊಳ್ಳೋಬೇಕಾದ್ರೆ. Right, absolutely. The exact scene. I came and then I told Sujay also, exact scene ಆಗೋಯ್ತು ಇವತ್ತು ಅಂತ. So it's all happens life ನಲ್ಲಿ. Yeah. Sujay, so he was telling, she asked about how his character was and things. So coming back to the movie, how did you think about characters? I mean, ಹೀಗೆ ಇರ್ಬೇಕು ಈ ಕ್ಯಾರೆಕ್ಟರ್, ಹಾಗಿದ್ರೇನೆ ಒಂಥರ ಜೀವ ತುಂಬಿದಾಗ ಆಗೋದು. How did you think about each of the characters in the movie? Storyline, yes, you have the storyline and everything. You know that a person ನೋಡಿದ ಮೇಲೆ was there any change in the story or the way or the dialogues or anything like that happened? ಇಲ್ಲ, not much, because ಏನಾಯ್ತು ಗೊತ್ತಾ, two strangers going in a car across country and then they have something in the car was the one line which almost ಯಾರ್ಗ್ ಹೇಳಿದ್ರು ಇಮಿಡಿಯೇಟ್ ಆಗಿ ಯಾವಾಗ ಆಗತ್ತೆ ಸಿನಿಮಾ ಇದು ನೋಡ್ಬೇಕು ನಾನು ಅನ್ನೋ ತರದಲ್ಲೇ ಇತ್ತು ರಿಯಾಕ್ಷನ್. ಅಂಡ್ ಸುಮನ್ ಅವ್ರ ಕ್ಯಾಸ್ಟ್, I mean he was cast right after the one line, so I knew one character is Suman, so I was writing for her. So Sana's character, I knew how the climax was going to be. I knew how she was going to put the sunglasses, remove the sunglasses. Oh, yeah. And then say bye. I knew exactly, okay, this is the scene that is going to take the movie forward. Adadmele so Sana character ನಂಗೆ ತುಂಬಾ ಚೆನ್ನಾಗಿ ಗೊತ್ತಿತ್ತು. And then I was debating between another ಯಾರನ್ನ ಹಾಕ್ಬೋದು, let me put a college kid here, and basically one person who's really planned and well, she's well planned and she is prepared and she's ahead of time, ado, which actually Suman is also in real life, so you can know. The other side, other extreme. So how will see, there has to be a conflict between those two characters. Avribru idre hegirutte, one guy going for love and the other person going for freedom. So that's when Arjun and Sana ಬಂದಿದ್ದು. Main characters ಅವರಿಬ್ರೆ. ಅದ್ ಬಿಟ್ರೆ I wanted a real source of danger, somebody who's dangerous, somebody who they are running from. And then I was thinking about the character called Federico. That's when Federico was born. And Sunny for pulling that off in very nice way. Even though he doesn't, ಒಂದು dialogue illa Sunny though, but he leaves a lasting impression. So that's those are the three main characters. Ad bitre Gustavo anta yaridaralla, the other person who travels with these guys. So Gustavo character, I had worked with Ray Tostado yavaga one short film alli ಕೆಲಸ ಮಾಡಿದ್ದೆ ಅವ್ರ ಜೊತೆ. Gustavo character was written for Ray for sure. I knew Ray was going to act in this and this is how his body language is, this will work very well anbitte ಮಾಡಿದ್ದು Gustavoge. In adbitre Prakruti was there and Prakruti was playing Maya and those are the main 5 characters. Adbitre obviously Ghana and Sandeep's bit in bantu, that was kind of last minute addition. We were planning to make that whole piece as an animation. And actually we decided no, it's better to just film it so that it'll all go with the flow, and that's when we that's what we were debating for the longest time, animation ಮಾಡ್ಸೋದಾ ಅಥವಾ film ಮಾಡೋದಾ ಅಂತ. We decided to film. I'm glad we decided to film because we were able to get those two guys on board. So that is good to know. ಯಾಕಂದ್ರೆ ಕೆಲವು film makers ಗೂ ಅದೇ ಅನ್ಸುತ್ತೆ. I mean, ಎಲ್ಲಿ how much should I focus on or ನಾವು carried away ಆಗೋದು ಬೇಡ. ಫಸ್ಟ್ ಯಾವ ರೋಲ್ಸ್ ಗೆ ಬರೀಬಹುದು ಕರೆಕ್ಟ್ ಆಗಿ, ಯಾವ್ದಾದ್ರು ರೋಲ್ಸ್ ಚೇಂಜ್ ಮಾಡ್ಕೋಬಹುದು. ದಿಸ್ ಇಸ್ ಗುಡ್ ಟು ನೋ. ಈ ಮೂವಿ ನೋಡಿದ್ರೆ ಜನಕ್ಕೆ ಅರ್ಥ ಆಗುತ್ತೆ ಹೌ ದೇ ಕ್ಯಾನ್ ರಿಲೇಟ್ ಆನ್ ವಾಟ್ ಯು ಆರ್ ಸೇಯಿಂಗ್ ದೇರ್, ರೈಟ್? ಕೆಲವೊಂದೊಂದ್ಸರಿ ಕೆಲವು ಮೂವೀಸ್ ಅಲ್ಲಿ ನಾವು ನೋಡ್ತೀವಿ, ಕೆಲವು ಕ್ಯಾರೆಕ್ಟರ್ಸ್ ನ ಆಡ್ ಮಾಡ್ಬಿಡ್ತಾರೆ, ಅವ್ರದ್ದು ಏನು ಇರೋದಿಲ್ಲ, ಅವ್ರದ್ದು ಒಂಥರ ಸುಮ್ನೆ ನಡೀತಾ ಇರುತ್ತೆ. ಇವಾಗ ಟ್ರ್ಯಾಕ್ ಕಾಮಿಡಿ ಎಲ್ಲ ಇರುತ್ತಲ್ಲ ಮೂವೀಸ್ ಅಲ್ಲಿ, ಸೊ ಆ ಟೈಪ್ ಅನ್ನೆಸೆಸರಿ ಇರುತ್ತೆ. ಸುಮ್ನೆ ಏನಕ್ಕೋ ಫಿಲ್ ಮಾಡ್ಬೇಕು ಅಂತ ಉಪ್ಪಿನಕಾಯಿ ತರ ಹಾಕಿರ್ತಾರೆ. So this is good to know. Thanks for that sharing that information. So idralli nanage definitely Sunny character tumba ishta aitu. As you said, nanage lasting impression kandita bittu. But nimage Sujay avare ee chitra madbekadre what were some of the biggest challenges? Andre transitioning from iga short films atara madidra to make a feature length film. ಅದು ಬೇರೆ ಅಷ್ಟು ಸ್ಮಾಲ್ ಟೈಮ್ ಅಲ್ಲಿ. ನೀವು ಸ್ವಲ್ಪ ಶೇರ್ ಮಾಡಿದ್ರ ಅವಾಗ್ಲೇ ಇನ್ ಟರ್ಮ್ಸ್ ಆಫ್ ಟೈಮ್ ಹೆಂಗ್ ಅಡ್ಜಸ್ಟ್ ಮಾಡ್ಬೇಕಾಯ್ತು ಅಂತ. ಬಟ್ ಔಟ್ಸೈಡ್ ಆಫ್ ದಟ್ ಪರ್ಮಿಷನ್ಸ್ ತಗೊಳ್ಳೋದು,
ಬಿಕಾಸ್ ಇದು ಇಂಡಿಯಾಲಿ ಶೂಟ್ ಮಾಡಿದಷ್ಟು ಸ್ಟ್ರೈಟ್ ಫಾರ್ವರ್ಡ್ ಅಲ್ಲ. ಆಬ್ವಿಯಸ್ಲಿ you're shooting in a different country and it comes with its own like challenges. So adana henge face madidra? Okay, so short films ಮಾಡ್ತಾ ಇರುವಾಗ ನಮ್ದು ಅಡ್ವಾಂಟೇಜ್ ಏನಪ್ಪಾ ಅಂದ್ರೆ ಇಟ್ಸ್ ಅ 5-minute script, 1 or 2 days of filming, 1 day of editing. In a feature film you have to carry that through the time. Of course in our case now music ಆಗೋವರೆಗೂ I mean yeah we took a long time to finish and complete the product, but keeping the same level of focus because team members will hop in and hop out. And innobba friend Akshay Vyas antidane, he had directed a film called Kaya. Sunny act ಮಾಡಿದ್ದಾರೆ. I was a cameraman, one of the cameramen. So ಅವನು ಹೇಳಿದ್ದ Kaya release ದಿವಸ, so Sujay sir, you are also going to make a movie. It's a very extremely lonely job being a director of a movie. And I was like no I have always my team will be there. And of course the team was there, but to keep everybody interested for this long period of time was a challenge, definitely. And permissions, actually filming in US is very easy compared to filming in India, because filming in India we have tried to make a films and short films and all. So when the tripod on the camera aache hoitu andre you will have 10 people around you. They'll they're just curious ಅಷ್ಟೇ. They're like okay what are you doing, what's going on, ಯಾರು ಬರ್ತಾ ಇದಾರೆ, ಹಂಗೆ ಹಿಂಗೆ ಬರ್ತಾರೆ. Yeah, but ಇಲ್ಲಿ there is nobody. And if anything, in fact one experience ಹೇಳಲೇಬೇಕು, when we were filming for one of the tow truck scene ಅಂತದು, it's like the most eventful scene. Third or fourth attempt we finally finished the scene. ಆ scene film ಮಾಡುವಾಗ main road ಅಲ್ಲಿ ಬೇಕು ನಮ್ಗೆ, freeway ಪಕ್ಕದಲ್ಲಿ, freeway ತರ ಕಾಣಿಸೋ ಒಂದು ರೋಡ್ ಹುಡ್ಕೊಂಡ್ವಿ, ಅಲ್ಲಿ ಹೋದ್ವಿ, ನಿಂತ್ವಿ, we started filming and then cops came. We were like oh my god, cops came, what do we do now? And then Guru went and spoke to him first, and cops ಬಂದ್ಬಿಟ್ಟು actually ಇಲ್ಲಿ ಸ್ವಲ್ಪ ನಾಯ್ಸ್ ಜಾಸ್ತಿ ಇರುತ್ತೆ, I will show you a different location ಅಂತ ಅವರೇ ಕರ್ಕೊಂಡು ಹೋಗಿ ತೋರಿಸಿ, they even offered to escort, as in escort car ಬೇಕಾ, so we can divert the traffic a little bit. We said ಬೇಡ ಸರ್ ನೀವು ಓಡಿ. Wow. They are extremely helpful here. And getting permissions also was like that. And if you're telling them what we are doing, they'll be more than happy to help. Right, absolutely. Sujay heladage, Sujay is bringing that name again and again. I really want to give a big mention to Gurudev Nagaraj. Oh. So he has been a great support. I know he's been the pillar of support for this entire. Oh, absolutely. No second questions. He was the executive producer on the project and the biggest support we could possibly get, especially on production. I mean, first of all, patience irbeku. ಎರಡನೇದು ನಮ್ಗೆ ನಾವ್ ಯಾರು ಊಟ ಮಾಡ್ತಿರ್ಲಿಲ್ಲ ಸರಿಯಾಗಿ. I had so many instances where he would come, ನಾನು ಕ್ಯಾಮ್ರಾ ಹಿಂದೆ ನಿಂತಿದ್ದೀನಿ, he would literally put something into my mouth, I'm like eat. So he was extremely good. Yeah. Okay, nice to know. ಅದು ನನಗೆ ಒಂಥರ ಬಿಲೀವ್ ಮಾಡೋಕ್ಕಾಗಲ್ಲ, ಪೊಲೀಸ್ ಎಲ್ಲ ಬಂದು ಹೆಲ್ಪ್ ಮಾಡಿದ್ರು ಅಂತ. ನೈಸ್ ಟು ನೋ. ನೆಕ್ಸ್ಟ್ ಪ್ರಶ್ನೆ ಸುಮನ್ ಅವ್ರಿಗೆ, ನಿಮ್ಗೆ ವರ್ಕ್ ಲೈಫ್ ಬ್ಯಾಲೆನ್ಸ್ಗೆ ಇದು ಅಫೆಕ್ಟ್ ಆಯ್ತಾ? ಲೈಕ್ ಹೋಮ್ ಲೈಫ್ ಅಂಡ್ ಮತ್ತೆ ಕಮಿಂಗ್ ಆನ್ ಸೆಟ್ ಅಂಡ್ ವರ್ಕಿಂಗ್ ವಿತ್ ದೆಮ್, ಅದು ಬೇರೆ ಯು ಟು ಟ್ರಾವೆಲ್ ಅ ಲಾಟ್ ಆಬ್ವಿಯಸ್ಲಿ, ಇದಕ್ಕೆ ಅದು ಅಫೆಕ್ಟ್ ಆಯ್ತಾ ನಿಮ್ಗೆ? See, work-life balance anake, of course, in the entire team, I was the only one who was not working, 9 to 5 job yavdu irlilla nandu. I used to teach music, but other than that, bere enu idirlilla commitments. So that way it was easy and more of travel alva. So it was good actually, with fun also, travel and filming. So it was very, very nice. Hectic ಅನ್ಸ್ಲಿಲ್ವಾ? Because obviously ಬೆಳಗ್ಗೆ ಬೇಗ ಹೇಳ್ಬೇಕಾಗಿತ್ತು. ಬೆಳಗ್ಗೆ ಬೇಗ ಹೇಳ್ತಾ ಇದ್ದೆ, ಹೌದು. I think that was the advantage for you, I guess. ಯಾಕಂದ್ರೆ ನಮಗ್ ಗೊತ್ತಿದ್ದಾಗೆ ನೀವು ಇದ್ದಿದ್ದು ಸ್ಯಾಕ್ರಮೆಂಟೋದಲ್ಲಿ. I know you have some relative in Bay Area as well, but I guess most of the time you used to travel from Sacramento if it is not for extended duration. Yeah. My brother lives in Fremont, so ಆ ಕಡೆ filming ಆಗ್ಬೇಕಾದ್ರೆ we used to stay with my brother. So yeah. And Death Valley, adala travel, long travel and then filming, it was a very different experience. ಚೆನ್ನಾಗಿತ್ತು. So schedule he also ಹೇಳ್ತಿದ್ದ ಹಾಗೆ ತುಂಬಾ ಬಿಸಿಲು ಇರ್ತಿತ್ತು, ಸೊ ಆ ಬಿಸಿಲಲ್ಲೆಲ್ಲ ಆಕ್ಟ್ ಮಾಡೋದು. ಅಂಡ್ ಗೊತ್ತಲ್ಲ ನಮ್ US ಬಿಸಿಲು ಅಂದ್ರೆ ಇಟ್ಸ್ ವೆರಿ ಹಾರ್ಶ್.
ಹೌದೌದು. ಅದ್ರಲ್ಲಿ ಮಾಡೋದು ಕಷ್ಟ. ಸೊ ನೀವು ಈಗ ಸ್ಕೆಡ್ಯೂಲ್ಸ್ ಟೋಟಲ್ ಎನಿವನ್ ಕ್ಯಾನ್ ಆನ್ಸರ್ ದಿಸ್ ಒನ್. ಸೊ ಸ್ಕೆಡ್ಯೂಲ್ಸ್ ಎಲ್ಲ ಹಾಕಿರ್ತೀರಾ, ಎನಿ ಲಾಸ್ಟ್ ಮಿನಿಟ್ ಚೇಂಜಸ್ ಆಗಿ ದ ಡೇ ಈಸ್ ಗಾಟ್ ರೂಯಿನ್ಡ್ ಆರ್ ಸಮ್ ಡೇ ಓಕೆ ಯು ವುಡ್ ಹ್ಯಾವ್ ಕವರ್ಡ್ ಲಾಟ್, ಯಾವ್ದು ಜಾಸ್ತಿ ಆಗಿರೋದು? ರೂಯಿನ್ ಆಗಿರೋದೇ ಜಾಸ್ತಿನಾ ಅಥವಾ ಯು ಡಿಡ್ ಇವ್ ಸ್ವಲ್ಪ ಜಾಸ್ತಿನೇ ಮಾಡ್ಬಿಟ್ಟು ಅಂದ್ಕೊಂಡಿದ್ದಕ್ಕಿಂತ ಜಾಸ್ತಿ ಮಾಡಿದ್ವಿ ಅಂತ, ಸಮಥಿಂಗ್ ದಟ್ ಕೈಂಡ್ ಆಫ್ ಅ ಥಿಂಗ್ ದಟ್ ಯು ರಿಮೆಂಬರ್? ವಾಟ್ ಹ್ಯಾಪನ್ಡ್ ಮೋಸ್ಟ್? Suman, do you remember anything? First day, of course, you have to tell the audience of the experience. Yeah. So the first day of filming was ruined, of course. First day. ಅದೇನಂತ ಸುಜಯ್ ಹೇಳ್ತಾರೆ. I mean, that was like ಇವಾಗ್ಲೂ ಯೋಚನೆ ಮಾಡಿದ್ರೆ ಒಂಥರ ಅನ್ಸುತ್ತೆ. ಫಸ್ಟ್ ಡೇ ಎಲ್ಲ ಮುಹೂರ್ತ ಪೂಜೆ ಮಾಡಿ ಎಲ್ಲ ಮಾಡ್ಕೊಂಡು ಶುರು ಮಾಡಿ ಏನಾಯ್ತು ಅಂತ ಐ ಥಿಂಕ್ ಸುಜಯ್ ವಿಲ್ say that. Yeah, it was, I mean, ಅದ್ರ ಬಗ್ಗೆ ಯೋಚನೆ ಮಾಡಿದಾಗೆಲ್ಲ ಇವಾಗ್ಲೂ I get chills. I'm like, oh, we survived that. Yeah. So day 1 of filming ಮುಹೂರ್ತ ಆಯ್ತು, ಟೋ ಟ್ರಕ್ ಬರ್ಬೇಕಿತ್ತು, ಟೋ ಟ್ರಕ್ ಬಂದಿದೆ, ಒಂದ್ ಸೀನ್ ಬ್ಲಾಕ್ ಮಾಡ್ಕೊಂಡು ರೆಡಿ ಇದ್ವಿ. Everybody was new, a drone operator new, costume designer new, so we don't know each other's style of working. ಆಯ್ತಾ, ಶುರು ಮಾಡಿದ್ವಿ. ಸ್ಯಾಕ್ರಮೆಂಟೋಲ್ ಇದೀವಿ, ಬಿಸಿಲು ಸಖತ್ತಾಗಿತ್ತು ಅವತ್ತು. ಮಾಹಿ ಸುಮನ್ ಅವ್ರು ನಿಲ್ಬೇಕು, ಅವ್ರು ನಿಲ್ತಾರೆ, ಒಂದ್ 2-3 ಕಾರ್ ಬಂದ್ ಕರೆಕ್ಟ್ ಆಗಿ ಸ್ಟಾಪ್ ಆಗ್ಬೇಕು ಕ್ಯಾಮ್ರಾ ಮುಂದೆ ಎಲ್ಲ ಸರಿಯಾಗಿ. ಸೊ ವಿ ವುಡ್ ಪುಷ್ ಅಂಡ್ ಎವ್ರಿಥಿಂಗ್, ವಿ ವುಡ್ ಟ್ರೈ ಟು ಸ್ಟಾಪ್ ಇಟ್. ಎಲ್ಲ ಕ್ರೇಜಿನೆಸ್ ನಡೀತಾ ಇತ್ತು. ಸಡನ್ ಆಗಿ ಗುರು ಇದ್ ಮಾಡಿದ್ರು, ಏನದು ವಾಕಿ ಟಾಕಿಲಿ ಹೇಳಿದ್ರು, ಸುಜಯ್ ಟೋ ಟ್ರಕ್ ಬಂದಿದೆ, ಲೆಟ್ಸ್ ಫಿನಿಶ್ ದಟ್ ಸೀನ್ ಬಿಕಾಸ್ ಈಸ್ ಗಾಟ್ ಓನ್ಲಿ 1 hour. ಹಾಗಾಗಲ್ಲ, ವಿಲ್ ಬ್ಲಾಕ್ ಆಗೋಗಿದೆ, ಇಲ್ಲಿ ಆಕ್ಟರ್ ರೆಡಿ ಇದಾರೆ, ಲೆಟ್ಸ್ ಫಿನಿಶ್ ದಿಸ್ ಆಫ್ ಅಂಡ್ ದೆನ್ ವಿಲ್ ಗೋ ದೇರ್, ಬಟ್ ಟೋ ಟ್ರಕ್ ಇಸ್ ಅವೈಲಬಲ್ ಓನ್ಲಿ ಫಾರ್ 1 hour. ಓಕೆ ಫೈನ್, ಸರಿ, ಯು ನೋ ವಾಟ್, ದಿಸ್ ಆಕ್ಟರ್ ಇಸ್ ಅವೈಲಬಲ್ ಫಾರ್ ಅ ಲಿಟಲ್ ಲಾಂಗರ್, ಯು ವೇಟ್, ವಿ ವಿಲ್ ಗೋ ಅನ್ಬಿಟ್ಟು ವಿ ಸೆಡ್ ಓಕೆ ಲೆಟ್ಸ್ ಮೂವ್. ಸೊ ಎವ್ರಿಬಡಿ ಸ್ಟಾರ್ಟೆಡ್ ವಾಕಿಂಗ್. ಎಲ್ರು ಹೋಗ್ತಾ ಇದಾರೆ ಒಂದೊಂದು, ಎವ್ರಿಬಡಿ ಹ್ಯಾಸ್ ಓಕೆ ಹಿಂಗಾಗ್ಬಿಡುತ್ತೆ ಮಾಡೋಣ ಅನ್ಕೊಂಡು ಹೋಗ್ತಾ ಇದೀವಿ. ಹಳ್ಳನ್ ಶಬ್ದ ಬಂತು. ಏನಾಯ್ತಪ್ಪ ಅಂತ ತಿರುಗಿ ನೋಡಿದ್ರೆ ಲಿಟರಲಿ ಮೈ ಕ್ಯಾಮ್ರಾಮನ್ ವಾಸ್ ಶಿವರಿಂಗ್ ಲೈಕ್ ದಿಸ್. ಅವ್ನು ಟ್ರೈಪಾಡ್ ಇಟ್ಕೊಂಡು ಎತ್ತಿಯಾನೆ ಕ್ಯಾಮ್ರಾ ಆ ಟ್ರೈಪಾಡ್ ಪ್ಲೇಟ್ ಸರಿ ಇರ್ಲಿಲ್ಲ, ಸರಿಯಾಗಿ ಕೂತು. ಇಟ್ ವಾಸ್ ಅ ಫಾಲ್ಟ್. ಕ್ಯಾಮ್ರಾ ವಾಸ್ ರೈಟ್ ಇನ್ ದ ಮಿಡಲ್ ಆಫ್ ದ ರೋಡ್. ಬ್ರ್ಯಾಂಡ್ ನ್ಯೂ ಕ್ಯಾಮ್ರಾ, motherboard crash, camera wouldn't turn on, and at that they're all shocked alla, you should have seen everybody's expression. Yeah. It was a sight to see, and I could literally see what 3 months of writing effort and years of dream just going away. But even that time, Suman, and thanks to Suman and Guru, they were like cool. They were like, you know what, okay, let's see what we can do. Day 1 is done, we cannot do anything else right now, let's see what we can do and come back day 2. And obviously the whole team stuck together, and nange actually Bay Area-dalli luckily Bay Area-dalli nanna Suhas ಮತ್ತೆ ಹರೀಶ್ ಅಂತ ಇಬ್ರು ಇದ್ದಾರೆ, ನಾನು ಸಿಕ್ಕಾಪಟ್ಟೆ ಕ್ಲೋಸ್ ಫ್ರೆಂಡ್ಸ್ ಅಂಡ್ ಪಾರ್ಟ್ ಆಫ್ ಯುಗ ಅಂಡ್ ಎವ್ರಿಥಿಂಗ್. ಸೊ ಅವ್ರು ಬಂದಿರ್ಲಿಲ್ಲ ಸೆಟ್ಗೆ. ಸೊ ದೇ ವರ್ ಲೈಕ್ ಓಕೆ ವಿ ವಿಲ್ ರೆಂಟ್ ಅ ಕ್ಯಾಮ್ರಾ, ಮಿಡ್ವೇ ಬರೋಣ, ಮಿಡ್ವೇ ಮೀಟ್ ಮಾಡಿ ತಗೊಳ್ಳೋಣ ಅಂದ್ಬಿಟ್ಟು like midnight around 12 o'clock or 1 o'clock, me and Loki drove back, got the camera back. ಹೋಟೆಲ್ ಅಲ್ಲಿ ರೂಮ್ ಕೊಡ್ತಾ ಇಲ್ಲ, 3 ಗಂಟೆ ಆಗೋಗಿದೆ, 3 ಗಂಟೆ ಮೇಲೆ ನಾವು ರೂಮ್ ಚೆಕ್ ಇನ್ ಮಾಡಕ್ ಬಿಡಲ್ಲ ಅಂತ ಬೆಳಗಿನ ಜಾವ. ಸರಿ ಆಯ್ತು, ಕಾರಲ್ಲೇ ಮಲ್ಕೊಂಡಿದ್ದು. ಅರ್ಲಿ ಮಾರ್ನಿಂಗ್ 8 o'clock we went, we all got ready and then we continued filming. I mean that was day 1. Okay. I used stories for 30 days. So ಇದೊಂಥರ ಹೇಗೆ ಅಂದ್ರೆ, ಈ ಆಗಿನ ಕಾಲದಲ್ಲಿ ಯುದ್ಧಕ್ಕೆ ಹೋಗೋ ಮುಂಚೆ ಒಂದು ಬಲಿ ಕೊಟ್ಟು ಹೋಗ್ತಾರಲ್ಲ, ಯುದ್ಧ ಗೆದ್ದು ಬರಲ್ಲ ಅಂತ, ಆ ರೀತಿ ಈ ಕ್ಯಾಮ್ರಾ ಬಲಿ ಕೊಟ್ಟಿದ್ದಕ್ಕೆ ಬಬ್ರು ಗೆಲ್ತು ಅಂತ ಲೆಕ್ಕನ. ಈ ಕ್ಯಾಮ್ರಾ ಹೀಗಾಯ್ತು. ಹಾಗೆ ಇನ್ನೊಂದ್ ದಿನ we were ಇಲ್ಲ ಹೇಳ್ಬೇಕು ನೋಡಿ, ಇಂಥ ವಿಷಯ ಹೇಳಲೇಬೇಕು. ಏನ್ ಗೊತ್ತಾ, ಈ ತರ ಸುಮನ್ ಅವ್ರು ಅರ್ಧ ಹೇಳ್ಬಿಟ್ಟು ಬಬ್ರು ತರ ಕ್ಯೂರಿಯಾಸಿಟಿ ಬಿಡೋಗಿಲ್ಲ ಎಂಡೋರ್ಗು ನೋಡ್ಬೇಕು ಅಂತ. ಡ್ರೋನ್ ಇಸ್ ವೆರಿ ಇಂಪಾರ್ಟೆಂಟ್ ಅಲ್ವಾ ನಮ್ ಸಿನಿಮಾದಲ್ಲಿ. ಡ್ರೋನ್ ಶಾಟ್ಸ್ ಆರ್ ಲೈಕ್ ರಿಯಲಿ ಆಸಮ್ ಅಂಡ್ ಡ್ರೋನ್ ವಾಸ್ ಅನ್ ಇಂಪಾರ್ಟೆಂಟ್ ಎಲಿಮೆಂಟ್ ಆಫ್ ದ ಮೂವಿ. ಸೊ ಅದು ಅಷ್ಟೇ, ಒಂದಿನ ನಾನು ಮಾಹಿ ಐ ಥಿಂಕ್ ವಿ ವರ್ ಡ್ರೈವಿಂಗ್ ಇನ್ ದ ಕಾರ್, ಅಂದ್ರೆ ಸೀನ್ ಇದ್ದಿದ್ದೆ ಹಾಗೆ ಡ್ರೈವ್ ಮಾಡ್ತಾ ಇದೀವಿ. ವಿ ಸಾ ದ ಡ್ರೋನ್ ಮೇಲ್ ಹೋಯ್ತು ಎಲ್ಲ, ಆಮೇಲೆ ಸಡನ್ ನೋಡ್ತೀವಿ ಡ್ರೋನ್ ಇಸ್ ಮಿಸ್ಸಿಂಗ್. ಪಾಪ, ಅಯ್ಯೋ, ದಟ್ ವಾಸ್ ಒನ್ ಎಕ್ಸ್ಪೀರಿಯನ್ಸ್. ಸೊ ಡ್ರೋನ್ ಅದೆಲ್ಲ ಹೋಗಿ ಸಿಕ್ಕಾಕೊಂಡು ಎಲ್ಲ ಆಗಿ ದೆನ್ I think ಸುಮಾರು ದೂರ ಹೋಗ್ಬೇಕಾಯ್ತಲ್ವಾ ಸುಜಯ್ ಟು ಗೆಟ್ another drone. No, basically drone ಮರ ಹತ್ತಿದ್ರೆ ಡ್ರೋನ್ ಮರದಲ್ಲಿ
ಸಾರಿ ಡ್ರೋನ್ ಮರದಲ್ಲಿ ಸಿಗಾಕೊಂಡು ಯಾರು ಮರ ಹತ್ತದ್ರ ಅಂತ. ಇಲ್ಲ ಆಗಲ್ಲ. ದಿಸ್ ವಾಸ್ ಇನ್ ಡೆತ್ ವ್ಯಾಲಿ. ಸೊ ವಾಪಸ್ ಬರ್ತಾ ಇತ್ತು ಡ್ರೋನ್. ಇಟ್ ವಾಸ್ ರಿಸೀವಿಂಗ್ ದ ಆಕ್ಟರ್ಸ್. ಡ್ರೋನ್ ಡಸಂಟ್ ಹ್ಯಾವ್ ದಿಸ್ ಪರ್ಟಿಕ್ಯುಲರ್ ಡ್ರೋನ್ ಡಸಂಟ್ ಹ್ಯಾವ್ ಅ ಸೆನ್ಸರ್ ಹಿಂದೆಗಡೆ. ಸಣ್ಣ ವೈರ್ ಹೋಗಿತ್ತು ಒಂದು. Entire sky and everything, it hit that particular thing. Bidbittu drone was like this. So from then adu ellidvi gotta agle we were like we were Joshua Tree Death Valley. Yeah. So I said we definitely need a drone. Papa, so Guru, Loki, this guy Suhash Shastri, they all drove back to Bakersfield to get another drone. Wow. This was again second schedule, first day. ಫಸ್ಟ್ ಡೇ ಯಾವಾಗ ಪ್ರಾಬ್ಲಮ್ ಅನ್ಸುತ್ತೆ. ಇಲ್ಲ ಫಸ್ಟ್ ಡೇ ಬೇಸಿಕ್. ಸೊ ಅದಕ್ಕೆ ನಮ್ಗೆ ಏನಾಗೋಯ್ತು ಗೊತ್ತಾ, ಎವ್ರಿ ಡೇ ಇನ್ಫ್ಯಾಕ್ಟ್ ಎವ್ರಿ ಡೇ there would be something or other that would be falling or something is happening. So it was so crazy. ಒಂದಿನ ಬೆಳಿಗ್ಗೆ ಫುಲ್ ನೈಟ್ ಫಿಲ್ಮ್ ಮಾಡಿದ್ವಿ. ಬೆಳಿಗ್ಗೆ 8:30 ಮಾಹಿಗ್ ಜ್ಞಾಪಕ ಇದೆಯಾ, ತಿನ್ನಕ್ ವಿ ವೆಂಟ್ ಟು ಡೆನ್ನಿಸ್ ಟು ಈಟ್. ಓಕೆ, ರಾತ್ರಿ ಎಲ್ಲ ಮಲಗಿಲ್ಲ ಯಾರು. ವಿ ಜಸ್ಟ್ ಫಿಲ್ಮ್ಡ್. ಕೊನೆ ಶಾಟ್ ಸನಿ ಬಂದ್ ಆಚೆ ಕಡೆ ನಿಂತ್ಕೋತಾನ ಗೊತ್ತಾ ಇದ್ರಲ್ಲಿ ಹೋಟೆಲ್ ರೂಮ್ ಮಾರ್ನಿಂಗ್ ಶಾಟ್ ಅದು. So I could see the sun in the window. That's the last shot we can take. Run. Film ಆಯ್ತು. ಡೆನ್ನಿಸ್ ಹೋದ್ವಿ. We were eating something and then my cameraman was walking. Sudden ಆಗಿ ಒಂದು ವಾಟರ್ ಬಾಟಲ್ ಬಿತ್ತು ಕೆಳಗೆ. Everyone thought it's camera again. ಅಲ್ಲ, everyone were happy. ಇವತ್ತಿನ ಬಿದೋಗಿದ್ದು ಆಗೋಯ್ತಪ್ಪ, ಇನ್ನೇನು ಬೀಳಲ್ಲ. Nice. ನಂಗೆ ಈ ಇಡೀ ಪಿಕ್ಚರ್ ಅಲ್ಲಿ ತುಂಬಾ ಇಷ್ಟ ಆಗಿದ್ದು ಡೈಲಾಗ್ ಯಾವ್ದು ಗೊತ್ತಾ? ಏನೋ ಬೋಂಡ ಕಟ್ತಾವನೆ. ಯಾಕೋ ಬೋಂಡ ಕಟ್ತಾವನಲ್ಲ, ವರುಣ್ ಶಾಸ್ತ್ರಿ ಅಂತ ಡೈಲಾಗ್ ಅಂತ ನಂಗೆ ಗೊತ್ತಾಗ್ಬೇಕು. Varun Shastri is the one who wrote that dialogue. And Socrates, Varun is the dialogue writer for the whole movie. So he came up with that amazing phrase. So ಇದು ಎಲ್ಲರೂ ಈ ತರ ಗ್ರೂಪ್ ಸೇರ್ಕೊಂಡು ಎಲ್ಲ ಫ್ರೆಂಡ್ಸ್ ಗ್ರೂಪ್ ಅಲ್ಲಿ ಸೇರ್ಕೊಂಡು ಮಾಡ್ಬೇಕಾದ್ರೆ how much I know everyone is giving their input or everything into whatever you're doing, right? ಎಲ್ಲಾದ್ರೂ you felt like ಸಿಕ್ಕಾಪಟ್ಟೆ ಇನ್ಪುಟ್ ಕೊಡ್ತಾ ಇದ್ರಪ್ಪ ನನ್ಗೆ ನನ್ ಕೆಲಸ ಮಾಡಕ್ ಬಿಡಿ ನನ್ ಕಾಟ್ ಆತರ? ಇಲ್ಲ any time for a moment since we had a nice ಏನಂತಾರೆ working relationship. So we knew whoever is the director takes the final call. So if I am saying I want it somewhere, so everybody says, okay, this is how it's going to be. I mean, that's something that we learn very early in filming life. So if there is 2 directors, that's it. God bless the project. Okay, Mahi silent ಆಗಿ ಕೂತಿದಾರ ಸೈಡ್ ಅಲ್ಲಿ. ಮಾಹಿನ್ ಕೇಳೋಣ. ಮಾಹಿ, so first time doing such a big project for you. And you have Suman Nagarkar also. Dialogues, you said, you already said that Suman or you made you comfortable about it. You didn't have any hesitations doing any of the roles or any of the dialogues, delivering that. Now, when it comes to dialogues, I don't know about your background. I know you are a dancer, you have a dance troupe and you have dance school and everything. When it comes to acting, what was your background and how were you prepared for like each day? Or the script Sujay ಹೇಳಿದ ತಕ್ಷಣ how were you preparing yourself? Sandeep, I'm not new to acting. ಅಂದ್ರೆ ಸುಮಾರು ಜನಕ್ಕೆ ಗೊತ್ತಿಲ್ಲ. So I did like many serials back in India when I was in college and then school days. Nice to know. So ದೇವಗಂಗಾ ಅಂತ ಅದ್ರಲ್ಲಿ ಲೀಡ್ ರೋಲ್ ಮಾಡಿದ್ದೆ. ಆಮೇಲೆ ಅಬೀಬಾ ಅಂತ ಒಂದು ಸಸ್ಪೆನ್ಸ್ ಥ್ರಿಲ್ಲರ್ ಇತ್ತು, ಅದ್ರಲ್ಲಿ ಅಕ್ಕ ಅಂತ ಒಂದು ಶಿವಮಣಿ ಅವ್ರದ್ದು I did like almost we did a 28 episodes or 30 episodes. I had my own this thing. So ಸುರೇಶ್ ಇದು ಕಪ್ಪು ಹುಡುಗಿ ಅಂತ ಬಿ ಸುರೇಶ್ ಅವ್ರದ್ದು ಒಂದು ಸುಮಾರು ಮಾಡಿದ್ದೆ ನಾನು ಬ್ಯಾಕ್ ಇನ್ ಮೈ ಸ್ಕೂಲ್ ಡೇಸ್ ಅಂಡ್ ಆಲ್ ದಿಸ್. ಅದಾದ್ಮೇಲೆ ಆಕ್ಚುಲಿ ನಾನು US ಬಂದಿದ್ದೇನೆ ಫಿಲ್ಮ್ ಸ್ಟಡೀಸ್ಗೆ. ಸುಮಾರು ಜನಕ್ಕೆ ಗೊತ್ತಿಲ್ಲ. ಸೊ ಐ ಯೂಸ್ ಟು ವರ್ಕ್ ಫಾರ್ ವಿಪ್ರೋ. Then I gave up my software career and then I came here to study filmmaking. Nice. So I did my filmmaking, I did my acting in New York Film Academy. And then I wanted to start something film and then start producing movies and all. But ನಿಮಗೆ ಗೊತ್ತಲ್ಲ ಹೇಗೆ US will take you somewhere else. So I know. I ended up in again software field. I ended up taking a software job. ಹೀಗಾಗಿ and then
ಏನಾದ್ರು ಆರ್ಟ್ ಉಳಿಸ್ಕೋಬೇಕು ಅಂತ ಐ ಸ್ಟಾರ್ಟೆಡ್ ಅ ಡ್ಯಾನ್ಸ್ ಅಲಾಂಗ್ ವಿತ್ ಇಟ್ ಬಿಕಾಸ್ ಐ ವಾಸ್ ಡ್ಯಾನ್ಸಿಂಗ್ ಬ್ಯಾಕ್ ಇನ್ ಇಂಡಿಯಾ with Shamak and also I wanted to keep that at least art is going on. But my end of the day, I wanted to come to LA, which is like the hub for films. Yeah, 5 months hinde nanu after this Babru happened, I said Sujay that I will give up my job and this is a 2 years I want to struggle in LA. And then I came here and then COVID situation happened. It's one of the so I got logged in. But it's okay. Like Babrul adage first dina enaru one problem agutte. So this is your lockdown is your problem. But after this, I think everything will be smooth to you. Probably, like, you know, finger crossed. So yeah, so things like acting wise helbeku andre, so nange I mean anything, like even though you have a background of acting, but when you get a script, so you have to do your homework. You can't be like when you are working with a professional actors or like, you know, team like Sujay's team, and also you can't just blindly go and then stand in front of the camera. So I did my homework, and then innu ಮಾಡಬಹುದಿತ್ತು. I mean, like we were having a very short time because ನನಗೆ script ಕೊಟ್ಟು 3 ದಿವಸದಲ್ಲೇನೆ we started shooting, I guess. So we were like doing a lot of things simultaneously. Yeah, but it was a great experience, and I mean, like homework makes a lot of difference. Like when you sit with it, like read couple more times and then see like what your character says. I think that's what Arjun character is pretty much like, you know, how I see in the character, and then how Sujay was you know, imagined. I think that was pretty much matched, I guess. Okay. So thank you. So ನೀವು ಹೇಳಿದ ವರ್ಡ್ ಅಲ್ಲಿ ಎಸ್ ಇನ್ನೂ ಮಾಡಬಹುದಿತ್ತು, ದಟ್ ವಾಸ್ ಒನ್ ಆಫ್ ಅವರ್ ಕ್ವೆಶ್ಚನ್ ಆಲ್ಸೋ. ಯು ಮೆನ್ಷನ್ ದಟ್. ಸುಮನ್ ಅವರೇ, ನೀವು ನೋಡಿದಾಗ ಈ ಮೂವಿಯಲ್ಲಿ ಇನ್ನೂ ಏನ್ ಮಾಡಬಹುದಿತ್ತು, ಆರ್ ರಾದರ್ ಫರ್ಗೆಟ್ ಅಬೌಟ್ ದಿಸ್ ಮೂವಿ, ನೆಕ್ಸ್ಟ್ ನಿಮ್ ಪ್ರಾಜೆಕ್ಟ್ ಅಲ್ಲಿ ಇನ್ನೂ ಏನ್ ಒಂಥರ ಡಿಫ್ರೆಂಟ್ ಆಗಿ ಮಾಡ್ತಾರೆ? ಇನ್ನೊಂದು ಯಾವ್ದೋ ರೋಡ್ ಪ್ರಾಜೆಕ್ಟ್ ಸಿಕ್ತು ಅಂತ ಹೇಳಿದ್ರೆ, ರೋಡ್ ಮೂವಿದು. ಸೊ ವಾಟ್ ಡು ಯು ಥಿಂಕ್ ಯು ಶುಡ್ ಆಡ್ ಅಪ್ ಟು ದಿಸ್ ಒನ್? See, each movie, each role is a different experience. So ಹೊಸದು ಮಾಡ್ತಾನೆ ಇರ್ಬೇಕಾಗತ್ತೆ. And for an artist, ಅದು ಓಕೆ ಎಲ್ಲ ಮಾಡ್ಬಿಟ್ಟೆ ಆಗೋಯ್ತು ಅಂತಾನೂ ಇರಲ್ಲ. ಸೊ ಇಟ್ಸ್ ಅ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ಅಂಡ್ ಅದು ಲರ್ನಿಂಗ್ ಎಕ್ಸ್ಪೀರಿಯನ್ಸ್. ಸೊ ಯು ಕೀಪ್ ಲರ್ನಿಂಗ್. ಅದರಿಂದ ನಿಮ್ ಪ್ರಶ್ನೆಗೆ ಡೈರೆಕ್ಟ್ ಆಗಿ ಹೇಳೋದ್ ಕಷ್ಟ. ಸೊ ಇಟ್ಸ್ ಅನ್ ಎಕ್ಸ್ಪೀರಿಯನ್ಸ್ ಅಂಡ್ ವಿ ಹ್ಯಾವ್ ಟು ಕೀಪ್ ಲರ್ನಿಂಗ್, ಕೀಪ್ ಮೂವಿಂಗ್ ಆನ್ ಅಷ್ಟೇನೆ. Yeah, as long as you have that thinking spirit alla, then anything would be good. Once na madidappa any any art form, there's no end to learning, and yavattu ellaru okay I know everything ant helak sadhyane illa. So but what is the learning from this movie for an actress like you? See, idralli nandu character, actually it was more you know, very close to my nature. Andre casual dialogue delivery, it was very casual. So atara different ag nange enu irliಲ್ಲ. It was very casual. ನಾನು ನಾರ್ಮಲ್ ಆಗಿ ಸುಮ್ಮನೆ ಏನ್ ಮಾತಾಡ್ತೀನೋ ಅಷ್ಟೇ ಮಾತಾಡ್ಕೊಂಡಿರೋದು. So yeah, it was very easy. ಅಲ್ಲ, ನೀವು ಕ್ಲೋಸ್ ಟು ಮೈ ನೇಚರ್ ಅಂತ ಹೇಳಿದ ತಕ್ಷಣ ನಂಗೆ ಭಯ ಆಗೋಯ್ತು, ಸನಾನ ಅಂತ. ನನ್ಗೊಂದು ಪ್ರಶ್ನೆ ಇದೆ. ಸೊ ಈ ಪಿಕ್ಚರ್ ಮುಗಿಸಿದ ಮೇಲೆ ಇನ್ ಟರ್ಮ್ಸ್ ಆಫ್ ಎಕ್ಸ್ಪೋಜರ್ ಮತ್ತೆ ನ್ಯೂ ಆಪರ್ಚುನಿಟೀಸ್, ಏನೋ ಹೊಸ ಅವೆನ್ಯೂಸ್ ಓಪನ್ ಆಗೋದು, ಏನೇನ್ ವಾಟ್ ಕೈಂಡ್ ಆಫ್ ರೆಸ್ಪಾನ್ಸ್ ಬಂತು? ಮತ್ತೆ ಡಿಡ್ ಯು ಗೆಟ್ ಎನಿ ಚಾನ್ಸ್ ಟು did you get new opportunities based on the exposure that this film gave? This question is for all. See, I'm working on a few projects. Of course, now everything is on hold, but I'm definitely working on a few projects and different roles. So each one is very different. Yeah, Mahi, go ahead. Actually this exposure was pretty good. ನಾನು ಗುರು ಅವ್ರಿಗೆ ಆಗಲಿ, ಎಂಟೈರ್ ಟೀಮ್, ಮಾರ್ಕೆಟಿಂಗ್ ಟೀಮು, ಇಲ್ಲಿ ಲೋಕೆ ಅವ್ರಿಗೆ, ಸೊ ತುಂಬಾ ಈ ಒಂದು ಮೂವಿನ ಸುಮಾರು ಜನ ಫಿಲ್ಮ್ ಇಂಡಸ್ಟ್ರಿನಲ್ಲಿ ಹೇಳ್ತಾ ಇದ್ರು. ನಾನು ಪೂರ್ಣ ಅವ್ರು ಇಲ್ಲ ಇವತ್ತು ಇಲ್ಲಿ ನಮ್ಮ ಇದ್ರಲ್ಲಿ ಮ್ಯೂಸಿಕ್ ಡೈರೆಕ್ಟರ್ ಪೂರ್ಣಚಂದ್ರ ತೇಜಸ್ವಿ ಅವ್ರ ಹತ್ರ ಮಾತಾಡ್ತಾ ಇರ್ಬೇಕಾದ್ರೆ ಅವ್ರು ಹೇಳ್ತಾ ಇದ್ರು,
ಒಂದ್ ಮೂವಿನ ಹೊರಗಡೆ ತಗೊಂಬಂದ್ ಥಿಯೇಟರ್ಗೆ ಹಾಕೋದೇ ಒಂದ್ ದೊಡ್ಡ ಅಚೀವ್ಮೆಂಟ್ ಅದು. ಯಾಕಂದ್ರೆ ಎಷ್ಟೊಂದು ಮೂವಿಗಳು ಆಗ್ಬಿಡುತ್ತೆ, ಹೊರಗಡೆ ಬರಲ್ಲ, ರಿಲೀಸ್ ಆಗಲ್ಲ. ಸೊ ಅದು ರಿಲೀಸ್ ಮಾಡೋದಲ್ದೆ ಗುರು ಅವರಾಗಿರ್ಬೋದು, ಸುಜಯ್, ಎಲ್ಲಾರು ಟೀಮು, ದರ್ಶನ್ ಅವ್ರ ಜೊತೆಗೆ, ಯಶ್ ಅವ್ರ ಜೊತೆಗೆ ನಾವು ಪ್ರೆಸ್ ಎಲ್ಲ ರಿಲೀಸ್ ಮಾಡಿದ್ವಿ. that gave a lot of exposure, not only to me but entire team. ಸೊ ಅದಾದ್ಮೇಲೆ ನನಗೆ ಸುಮಾರು ಒಂದಿಷ್ಟು ಕಾಲ್ಗಳು ಬಂತು, and then there are like 3 or 4 directors who came, and then they were all new. They came and then they asked me to read the script. ಅದರಲ್ಲಿ ಒಬ್ಬ he was actually supposed to ask me to come back and then shoot it in March. So I was telling him that, like, you come up with a, like, plan, and then I'll come back, but this situation came. Adalde I'm also writing something, and then sumar jana ನನ್ನ ಹತ್ರ ಮಾತಾಡ್ತಾ ಇದ್ದಾರೆ. People are actually taking me serious in Nice. industry. So yeah, it's opened up a lot of things actually. Yeah, obviously you have done seriously a good job in Babru, to say. Oh, thank you Sandeep. Thanks. Sujay. Yeah, so Babru, see, making the movie is one part, it's just one part. Seriously, taking it to the theater is a totally different beast, and for that, without Suman and Guru, probably would have taken a much longer time. And kind of exposure that we got, the kind of stars that we got to launch our trailer agli, teaser agli, thanks to Suman for approaching them first of all, and they obviously, Suman our message kalisme, they also agreed, and super happy that trailer launch happened with Yash ಅವರು, and second trailer ge Darshan ಅವರು ಬಂದಿದ್ರು, songs ge Uppi sir idru, and I must thank Suman and Guru for taking me to Uppi sir, because illi ಬೇರೆ Uppi sir ಬಂದಿದ್ದಾಗ I had not met him. Right. Purposely, because I had to say, I have to make a movie to meet him ಅನ್ನೋದು ನನ್ನ ಪರ್ಸನಲ್ ಗೋಲ್ ಇತ್ತು. Obviously, sorry Mahi, ಅವತ್ತಿನ ದಿವಸ we missed you, but Uppi sir ಹತ್ರ ಹೋಗಿ when we were showing him the song, ಆ ಸಾಂಗ್ ಹೆಸರೇ ಕನಸೆಲ್ಲ ನನಸಾಗು ಅಂತ ಲೋಕಿ ಬರ್ದಿದ್ದು. Amazing lyrics. Yeah, song, amazing music by Purnachandra Tejasvi. Yes. ಉಪ್ಪಿ ಸರ್ ತೋರಿಸ್ಬಿಟ್ಟು ಹೇಳ್ತಾ ಇದ್ದೆ, ಈ ತರ ಆಯ್ತು ಅಂತ. ಅಂಡ್ ಉಪ್ಪಿ ಸರ್, ಕನ್ಸು ಆಯ್ತಲ್ಲ ನಿಮ್ದೆಲ್ಲ ನನ್ಸು ಅಂದ್ರು. something that will go a long way. So publicity, marketing wise, Babruge ಎಷ್ಟು exposure ಸಿಕ್ತಲ್ಲ, that was really helpful. The team got recognized. That's what we would expect from a first time filmmaker, the entire team, right? So ಸುಮಾರು ಜನ ಮಾತಾಡಿದ್ದಾರೆ. When I was in Bangalore, probably things would have been a little better, but release ಆಗಿ 3 days ಗೆ I had to come back here for work. So I came back here after 3 days. So ಅವಾಗಿಂದ I've been catching up on work and everything. So in ಮುಂದಕ್ಕೆ ನೋಡೋಣ. So ಈ first time filmmakers ಗೆ what do you think? Okay, we at least Babru was lucky to have all the support, thanks to Suman and Guru. But ಕೆಲವೊಂದ್ಸರಿ challenges ಇರುತ್ತೆ ಇಂಡಸ್ಟ್ರಿಯಲ್ಲಿ, which hidden challenges that most of the filmmakers, first time filmmakers wouldn't know. So some of those little subtle challenges that you can share, so that people can be aware of it. Okay, they can think about it. So definitely marketing. You should know what to market, when to market, which channels to go through, where should we go, who are your points of contact, and what are their expectations, because some people will totally take over your marketing campaign. They'll say, marketing team, like there are a few teams out there who you pay them and they will take over your marketing completely. They will set the tone for the movie. They will know what message to send out when. So atara marketing teams ive, work with a marketing team, because they know exactly the heartbeat theater. Because theatre, unfortunately, janan kariyadu, it's a very, very hard ask, like everybody knows, because with Netflixes and Amazons and all of these digital platforms, how many people are actually making time to go to the theater? Correct. So having the right guidance, basically you should know people to contact, so they will really guide you properly through the second half of the journey, which is getting the finished product to the theater. So I would strongly recommend have a good marketing team and good marketing strategy, and the strategy should come from the whole team, as in
everybody involved should know, okay, this is our marketing strategy, this is where we are going. ಅದು ಸಿಕ್ಕಾಪಟ್ಟೆ ಇಂಪಾರ್ಟೆಂಟ್ ಆಗುತ್ತೆ. ಅಂಡ್ ಇನ್ ಅವರ್ ಸೈಡ್ ಗುರು ಅಂಡ್ ಲೋಕಿ ದೇ ವರ್ಕ್ ವಿತ್ ಸೋ ಮೆನಿ ಡಿಫರೆಂಟ್ ಪೀಪಲ್ ಅಂಡ್ ಟು ಗೆಟ್ ದ ಮಾರ್ಕೆಟಿಂಗ್ ಟು ವೇರ್ ಇಟ್ ವಾಸ್. ಸೊ ಡೆಫಿನೆಟ್ ಆಗಿ ಮಾರ್ಕೆಟಿಂಗ್ ಮೇಲೆ ವಿ ಹ್ಯಾವ್ ಟು ಕಾನ್ಸಂಟ್ರೇಟ್. ದಟ್ಸ್ ಅ ಗುಡ್ ಪಾಯಿಂಟ್. ಯಾಕಂದ್ರೆ ಸುಮಾರು ಜನ ಈಗ ನೀವ್ ಹೇಳಿದ್ರೆ ಮಾಹಿ ಆಲ್ಸೋ ಮೆನ್ಷನ್ ಅಲ್ಲ, ಇವಾಗ ಪೂರ್ಣ ಅವರು ಹೇಳ್ತಾ ಇದ್ರು ಮೂವಿ ಮಾಡೋದು ಒಂದು, ಅದನ್ನ ತರೋದು ಇನ್ನೊಂದು ಅಂತ ಹೇಳಿ. ಸೊ ಎಷ್ಟೊಂದ್ ಜನ ಮೂವೀಸ್ ಮಾಡ್ತಾರೆ, ಒಳ್ಳೊಳ್ಳೆ ಮೂವೀಸ್ ಮಾಡ್ತಾರೆ, ಬಟ್ ಅದನ್ನ ತರೋದು ಹೇಗೆ ಅನ್ನೋದು ಗೊತ್ತು. ದಟ್ ಈಸ್ ವೇರ್ ದೇ ಫೇಲ್. ಲಾಟ್ ಆಫ್ ಗುಡ್ ಮೂವೀಸ್ ದೇ ಡೋಂಟ್ ಮಾರ್ಕೆಟ್ ಇಟ್ ಪ್ರಾಪರ್ಲಿ, ಸೊ ಓಡೋದೇ ಇಲ್ಲ. ಕೆಲವೊಂದೊಂದು ಏನು ಇರಲ್ಲ ಮೂವಿಯಲ್ಲಿ, ಮಾರ್ಕೆಟಿಂಗ್ ಎಷ್ಟು ಅಗ್ರೆಸಿವ್ ಆಗಿರ್ತದೆ, ಜನ ಅದಕ್ಕೋಸ್ಕರ ನಾವು ಒಂದ್ಸರಿ ಹೋಗಿ ಟಿಕೆಟ್, ಒಂದ್ಸರಿ ಜನ ಬಂದು ಟಿಕೆಟ್ ಕೊಟ್ಟು ತಗೊಂಡ್ರೆ ಇಟ್ಸ್ ಓಕೆ, ಎವ್ರಿ ಒನ್ ಡಸ್ ದಟ್, ದೆನ್ ಯು ಗೆಟ್ ದ ಮನಿ ಬ್ಯಾಕ್. But I think Babru did it right because ನಾನು ಎಷ್ಟು ದೂರ ಕೂತಿದ್ರು I heard about the film. ಆಮೇಲೆ ನೋಡೋದಕ್ಕೂ ಆಯ್ತು and it was beautifully done. ನನಗೆ ತುಂಬಾ ಇಷ್ಟ ಆಯ್ತು. So and most importantly ನಮ್ಗೆ ಅನ್ಸಿದ್ದು, ಫಾರ್ ಮೀ ಇಷ್ಟ ಕಮ್ಮಿ ನಾನು ನೋಡಿರ್ಲಿಲ್ಲ, ಸೊ ನನ್ಗೆ ಅದ್ರ ಬಗ್ಗೆ ಅಷ್ಟು ಗೊತ್ತಾಗಿರ್ಲಿಲ್ಲ ಇಲ್ಲಿದ್ಕೊಂಡು. ಸೊ ಸುಮನ್ ಅವ್ರದ್ದು ಆಕ್ಟಿಂಗ್ ಬಬ್ರು ಅಂತ ಹೇಳಿದ ತಕ್ಷಣ ಫಸ್ಟ್ ಡ್ಯಾಮ್, ಬೆಳದಿಂಗಳ ಬಾಲ ಇಸ್ ಬ್ಯಾಕ್. ಸೊ ನಿಮ್ಗೆ, ಸೊ when you announce that you're coming back in a lead role movie ಅಂತ ಹೇಳಿ ಸುಮನ್ ಅವರೇ, ಸೊ ನಿಮ್ಗೆ ಅವಾಗ ನಿಮ್ಮ ಹತ್ರದವ್ರ ರೆಸ್ಪಾನ್ಸ್ ಹೇಗಿತ್ತು? ಪೀಪಲ್ ವುಡ್ ಹ್ಯಾವ್ ಥಾಟ್ ಓಕೆ ಯು ಹ್ಯಾವ್ ಓಕೆ ರೆಸ್ಟ್ ತಗೊಂಡ್ಬಿಟ್ಟಿದ್ದಾರೆ, ಈಗ ಇನ್ನು ಯಾವಾಗ ಬರ್ತಾರೆ ಅಂತ ಗೊತ್ತಿಲ್ಲ ಅಂತ ಹೇಳಿ. ಸೊ ಲಾಟ್ ಆಫ್ ಪೀಪಲ್ ಯು ವುಡ್ ಹ್ಯಾವ್ ಕಾಟ್ ದೆಮ್ ಬೈ ಸರ್ಪ್ರೈಸ್ ಇದರಿಂದ. So how was their reaction? That was a good feeling actually. Movie release ಆದಾಗ್ಲೂ ಥಿಯೇಟರ್ಸ್ ಅಲ್ಲಿ ಎಷ್ಟೋ ಜನ ಸಿಕ್ಕಿದವರು, ಪೋಸ್ಟರ್ ಅಲ್ಲಿ ನಿಮ್ ಫೋಟೋ ನೋಡ್ಕೊಂಡ್ ಬಂದ್ವಿ, ಇವತ್ತೆಲ್ಲೋ ಇದ್ರಲ್ಲಿ ನೋಡಿದ್ವಿ, ನೀವ್ ಮಾಡಿದೀರಾ ಅಂತ ಗೊತ್ತಾಯ್ತು, ಬಂದ್ವಿ ಕೇಳಿದಾಗ ತುಂಬಾ ಖುಷಿ ಆಯ್ತು. ಅಂದ್ರೆ ಅಷ್ಟ್ ವರ್ಷದ ಮೇಲೂ ಜನ ಒಂಥರ ಆತರ ಅಭಿಮಾನ ಇಟ್ಕೊಂಡಿದಾರಲ್ಲ ಅಂತ. It was really nice to hear those feedback. You left such a mark in everyone's mind. Thank you. Actually ಹೇಳ್ಬೇಕಾದ್ರೆ ಬೆಳದಿಂಗಳ ಬಾಲಲ್ಲಿ ಬರೀ ನಿಮ್ ವಾಯ್ಸ್ ಕೇಳಿಸ್ಕೊಂಡ ಪೀಪಲ್ ಸ್ಟಿಲ್ associate with you with that movie. That is the impact. Because of the character of that movie. Andre a character had that kind of impact, and people were so attached to that character. Seriously. ನನಗೂ ಅಷ್ಟೇ, ಈ ಬಬ್ರುಗೆ ಸುಜಯ್ ಕರಿಬೇಕಾದ್ರೆ I was so excited. ಓಕೆ, ಲಾಸ್ಟ್ ಅಲ್ಲಿ ಸನಾನ ನಾನೇ ಮೀಟ್ ಮಾಡ್ತೀನೇನೋ, ಅಟ್ಲೀಸ್ಟ್ ಗಾಲ ಕೈಲಿ ಸಾಯೋ ಬದಲು ಸಲ ಕೈಲಿ ಸಾಯ್ಬೋದಿತ್ತಲ್ಲ ಅಂತ ಅನಿಸ್ತಿತ್ತು. ಅದೊಂದಾದ್ರು ಟ್ವಿಸ್ಟ್ ಕೊಡ್ಲಿ ಸ್ವಲ್ಪ ಸುಜಯ್ ಅಂತ ಅನ್ಕೊಂಡು ಯೋಚನೆ ಮಾಡ್ತಾ ಇದ್ದೆ. ಸುಜಯ್ ಕೊಡ್ಲಿಲ್ಲ, ನಮ್ಮ ಹತ್ರ ಟೈಮ್ ಇರ್ಲಿಲ್ಲ ಅದು ಮಾತಾಡೋದಕ್ಕೆ. ಸೊ ವಾಟ್ ನೆಕ್ಸ್ಟ್ ಅಂತ ಕೇಳ್ಬೇಕು ಅಂತಿದ್ದೆ ನಾನು. ದಟ್ ಇಸ್ ಬರ್ನಿಂಗ್ ಕ್ವಶನ್ ನನ್ಗೆ. ಸುಜಯ್, ಈ ಪಿಕ್ಚರ್ ಮಾಡಾದ್ಮೇಲೆ ನೆಕ್ಸ್ಟ್ ಇನ್ನೊಂದು ಫೀಚರ್ ತೆಗಿಬೇಕು ಅಂತಿದ್ದೀರಾ? ಏನು ನಿಮ್ ಪ್ಲಾನ್ಸ್? ಇಲ್ಲ, ಎರಡ್ ಮೂರ್ ಸಬ್ಜೆಕ್ಟ್ ಇದೆ. ವಿ ಹ್ಯಾವ್ ಬೀನ್ ವರ್ಕಿಂಗ್ ಆನ್ ಇಟ್. ಇನ್ನೂ ಟೀಮ್ ಡಿಸ್ಕಸ್ ಮಾಡಿಲ್ಲ, ಯಾವ್ದು ಫೈನಲೈಸ್ ಮಾಡಿಲ್ಲ. ವಿ ಆರ್ ವರ್ಕಿಂಗ್ ಆನ್ 2 subjects currently and very shortly we will all know. ನಾವು focus is completely still on Babru. Okay, audition line ಅಲ್ಲಿ ಫಸ್ಟ್ ಖರ್ಚಿಫ್ ನಂದು. Okay, done Sandeep. ಸುಮನ್ ಅವರು ಸೇಮ್ ಕ್ವೆಶ್ಚನ್. ನಮ್ದು ಅದೇ, ನಮ್ಮ ಪ್ರೊಡಕ್ಷನ್ ಸುಮನ ಪ್ರೊಡಕ್ಷನ್ಸ್ ಬ್ರಾಹ್ಮಿ ಅಂತ ಇನ್ನೊಂದು ಮೂವಿ ರೆಡಿ ಇದೆ ರಿಲೀಸ್ಗೆ. And it actually was screened at Bangalore International Film Festival and Delhi International Film Festival select ಆಗಿದೆ. ಇನ್ಫ್ಯಾಕ್ಟ್ ನಾವು ಮಾರ್ಚ್ ಅಲ್ಲಿ ಹೋಗ್ಬೇಕಿತ್ತು ಡೆಲ್ಲಿಗೆ, ಬಟ್ ಬಿಕಾಸ್ ಆಫ್ ಕೊರೋನಾ ಅದು ಇವಾಗ ಸದ್ಯಕ್ಕೆ ಜುಲೈಗೆ ಪುಷ್ ಆಗಿದೆ. ಬಟ್ ಐ ಡೋಂಟ್ ನೋ ಯಾವಾಗ ಆಗುತ್ತೋ ಗೊತ್ತಿಲ್ಲ. ಸೊ ಅದ್ರದ್ದು ರಿಲೀಸ್ ಪ್ಲಾನ್ಸ್ ಇದೆ, ಬಟ್ ಅದೇ ಬಿಕಾಸ್ ಆಫ್ ಕೊರೋನಾ now everything is uncertain. Yes, ಅದ್ರ I'm acting in a few movies. Nice. So ಅದ್ರ ಪೋಸ್ಟರ್ ನೋಡಿದ್ವಿ ಬ್ರಾಹ್ಮಿದು. We are so looking forward to it. Seriously. For Brahmi. Thank you. So ಇನ್ನೊಂದು 3-4 ಮೂವಿ ಮಾಡ್ತೀನಿ. ಒಂದ್ರದ ಶೂಟಿಂಗ್ ಆಗಿದೆ, ವಾರ್ಡ್ ನಂಬರ್ 11 ಅಂತ. ಬಟ್ ಅದೇ ಎಲ್ಲ ಇವಾಗ ಸದ್ಯಕ್ಕೆ ಎವ್ರಿಥಿಂಗ್ ಇಸ್ ಆನ್ ಹೋಲ್ಡ್. So Brahmi, again sorry to jump from Babru to Brahmi. Brahmi ಹೆಸರೇ itself is like very catchy. ಏನಾದ್ರು ಒಂದು ಸಣ್ಣ ಜಿಸ್ಟ್ ಕೊಡಿ as part of this interview, at least people will know this movie. ಬ್ರಾಹ್ಮಿ ಅಂದ್ರೆ ಸರಸ್ವತಿಯ ಇನ್ನೊಂದು ಹೆಸರು. ಸರಸ್ವತಿ, ಗಾಡೆಸ್ ಸರಸ್ವತಿ ಇನ್ನೊಂದು ಹೆಸರು ಬ್ರಾಹ್ಮಿ. ಅಂಡ್ ಆಲ್ಸೋ ಈ ಬ್ರಾಹ್ಮಿ ಮುಹೂರ್ತ ಅಂದ್ರೆ ವೆರಿ ಆಸ್ಪಿಷಿಯಸ್ ಮುಹೂರ್ತ. ಬೆಳಗಿನ ಜಾವ 3-3:30 ಇರುವಂತಹ ಮುಹೂರ್ತ. ಅದೆಲ್ಲ ಆ ಟೈಮ್ ನಾವು ನೋಡಿಲ್ಲ ಬಿಡಿ.
ಅದ್ ಸರಿ ಬಿಡಿ, ನೀವ್ ನೋಡಿರೋ ಚಾನ್ಸ್ ಇಲ್ಲ. So this is about a musician, fusion musician. She'll be at the top of her career, and suddenly some life-changing event happens, and she's not able to perform anymore. So ಹೇಗೆ ಅವಳು ವಾಪಸ್ಸು ಮ್ಯೂಸಿಕ್ ಗೆ ಬಂದು ಮತ್ತೆ ಕಾನ್ಸರ್ಟ್ಸ್ ಎಲ್ಲ ಕೊಟ್ಟು ಮಾಡ್ತಾಳೆ ಅನ್ನೋದು ಇಟ್ಸ್ ದಿ ಸ್ಟೋರಿ. Oh, nice. Very nice storyline. I think when you say if this is the storyline, then we expect a lot of good music also in the movie. Yeah, music ಬಿಂದು ಮಾಲಿನಿ ಮಾಡಿರೋದು, and Okay. ಆಕ್ಟರ್ಸ್ ನಾನು, ರಮೇಶ್ ಭಟ್ ಅಂಡ್ ಅನುಷಾ ಅಂತ ಹೊಸ ಹುಡುಗಿ. ಸೊ 3 ಜನ ಮೇನ್ ಕ್ಯಾರೆಕ್ಟರ್ಸ್. ನಮ್ ಕ್ರೇಜಿ ಕರ್ನಲ್ ನಿಮ್ ಜೊತೆ ನೋಡಕ್ ಬಹಳ ಖುಷಿ ಆಗುತ್ತೆ ನಮ್ಗೆ. And you will be really surprised. Our look, our acting, our role is very, very different. So probably ಅವ್ರಿಗೆ one of his very good roles in this movie. Very nice, very nice. Something very different for him. ಸಂದೀಪ್, ನಿನಗೆ ವಾಟ್ ಆರ್ ಯುವರ್ ನೆಕ್ಸ್ಟ್ ಸ್ಟೆಪ್ಸ್ ಇವಾಗ? ನೆಕ್ಸ್ಟ್ ಸ್ಟೆಪ್ಸ್ ನಮ್ ಖರ್ಚೀಫ್ ಅಲ್ಲಿ ಹಾಕ್ಬಿಟ್ಟು ಬಂದ್ಬಿಟ್ಟಿದೀನಿ. ಆ ಖರ್ಚೀಫು ಇಲ್ಲ ತೋರ್ಸಲ್ಲ ಅಂತ ಹೇಳಿದ್ರೆ ನಾನು ಹಾಕ್ತೀನಿ ಸೈಡ್ ಅಲ್ಲಿ ಅಲ್ವಾ? So anyways, I don't know about the movies, but I'm into stage theater, more than lot more into theater. So Solid Theater anta namde group ide illi Bay Area. So we do stage plays. So ನಾನು movie ಅಂತ ಹೇಳ್ತೇನೆ. Sorry, movie ಮಾತಾಡಿ movie ಅಂತದೆ. So I was directing a play called Muktidham. ಈಗ ಆಗ್ಬೇಕಿತ್ತು, March 21st ಶೋ ಇತ್ತು. Unfortunately, again for Corona, we have postponed it to September. So hopefully ಅಷ್ಟೊತ್ತಿಗೆಲ್ಲ ರಿಲ್ಯಾಕ್ಸ್ ಆದ್ರೆ I want to show that is my debut direction. It's a very strong subject. It's about Hinduism and Buddhism, the way conversions were happening during 8th century AD. So it was based on that. So very controversial play back in India. It was banned in UP and other places just for its content. So adan madbeko. So that is the closest one for now. So good luck. Yeah, thank you. ನನ್ ಖರ್ಚು ನಾನು ನಿಮ್ಗೆ ಹಾಕ್ತೀನಿ ಅಲ್ಲಿ. ಅಲ್ಲ? Oh yeah, my pleasure, definitely. So it was great chatting with you guys. ತುಂಬಾ ಚೆನ್ನಾಗಿತ್ತು. ಥ್ಯಾಂಕ್ ಯು ಸೋ ಮಚ್ ಸುಮನ್ ಮ್ಯಾಮ್. ಮತ್ತೆ ಅವರ ಕ್ಲೋಸಿಂಗ್ ಕಮೆಂಟ್, ಈಗ ಎಲ್ಲರೂ ಮೂವಿ ನೋಡ್ಬಿಟ್ಟಿದ್ದಾರೆ. ನೆಕ್ಸ್ಟ್ ಮೂವಿ ಎಲ್ಲರೂ ನೋಡಿಲ್ಲ, ಇನ್ನು ಸಾಕಷ್ಟು ಜನ ನೋಡ್ಬೇಕು. ದಟ್ಸ್ ವಾಟ್ ವಿ ಹ್ಯಾವ್ ಬಿನ್ ಪುಷಿಂಗ್, ಬಿಕಾಸ್ ಈಗ ಎಲ್ಲರೂ ಎನಿವೇ ಮನೇಲಿ ಇರ್ತಾರೆ. ಸೊ they'll keep searching for movies, and that's why we have to spread the word. We are doing that. We are keep talking about Babru, but yes, we have to do that. ನನ್ನ ಫ್ರೆಂಡ್ಸ್ ಸುಮಾರು ಜನ ಆಕ್ಚುಲಿ ನನ್ನ ಆಫೀಸ್, ಇಫ್ ಐ ಹ್ಯಾವ್ ಟು ಸೇ ಮೈ ಸೀನಿಯರ್ VP ಇನ್ ಮೈ ಆಫೀಸ್, he is a ಕನ್ನಡಿಗ, ಅವರು ಸೌತ್ ಕೆನರಾದವರು. he was telling me, I was just passing my living room, and my wife was watching TV, and I just saw you on the screen. I mean, he recognized me there. I said, I know this guy. Then he said, okay, which movie are you watching? Then Babru. Then he actually sat and watched the movie completely again. He made his wife play it from the beginning. Wow. Okay, luckily it was our entry point. Entry point is about 15 minutes into the movie. Good. Then he first in the Akuda, then he said, he gave a really good feedback. Very nicely made movie. Now our first question kelido, movie artha aita anta. He said, yes. We focused and we watched. We had nothing. Maklu busy agidru, aur paadu aur aata aadkondidru. We had nothing. We watched the movie completely, and they had a lot of good things to say. I mean, he definitely had a lot of good things to say. One is this movie made us think a lot, and every time we throughout the movie we were glued. Oh, illi idenukku aaytu, iವರು ಯಾಕೆ ಈ ತರ ಮಾಡಿದ್ರು ಅಂತ. We were like questioning ourselves. We were talking and watching the movie also. So he felt that that 2 hours of time was really good quality. Nodde anta heli he himself called. Namdu Zoom call naditittu, office call. We had all hands. He pinged me on chat Zoom alli, Sandeep, I watched your movie, and we were discussing about the movie on Zoom chat.
So it was really good. It was so nice of him to come back and talk about Babru in such high regards. So I definitely wanted to convey that. And he also told to a lot of people, Kannadigas in our office, to go definitely watch the movie. Mm-hmm. Yeah, that's how it has to spread. Because, I mean, if there is a if there is a quality product, then I'm sure people would all definitely appreciate that effort. Yeah. And this being a first attempt for so many of us and getting such reviews, everyone said, everyone had good things to say. Oh, first attempt gets a very nice movie, very good, very well done. No, seriously, well done. ಎಲ್ಲರೂ ತುಂಬಾ ಚೆನ್ನಾಗಿ ಮಾಡಿದ್ದೀರಾ. ನಂಗೆ ಅವಾಗ್ಲೇ ಹೇಳ್ದಂಗೆ ನಮ್ಮ ಅಮ್ಮ ಫೋನ್ ಮಾಡ್ಬಿಟ್ಟು my parents called me and said Babru picture ಇದೆ ನೋಡು ಪ್ಲೀಸ್, ಇವತ್ತೇ ನೋಡು ಅಂತ ನಮ್ಮ ಅಮ್ಮ ಅಂದ್ರು. ತಕ್ಷಣ I was like okay, full ನಾನು ಖುಷಿಯಿಂದ I wanted to watch this movie. ಯಾಕೆಂದ್ರೆ ನನ್ನ ಎಲ್ಲಾ ಫ್ರೆಂಡ್ಸ್ ಇದಾರೆ ಈ ಪಿಕ್ಚರ್ ಅಲ್ಲಿ. ಗಾನಾ is one of my really good friends, so ಅದಕ್ಕೆ ನಾನು ನೋಡ್ಲೇಬೇಕು ಅಂದ್ಬಿಟ್ಟು ನೋಡ್ದೆ and it is very well done. ತುಂಬಾ ಎಂಜಾಯ್ ಮಾಡಿದೆ. So kudos to all of you. Thank you. Any closing comment from you from you folks? No, I would just like to thank Ishita Media and Keshwa and Sandeep, Lakshmi, everybody. It was good chatting with you guys, and this is another opportunity to talk about Babru on a different platform. So it's a nice feeling. Thank you once again. Thank you, thanks Sujay and Mahi. Oh, thank you so much. Thank you everyone, and thanks Ishita Media and Sandeep and Lakshmi for interviewing. And ಇದು ಅಮೆಝಾನ್ ಅಲ್ಲಿ ಬಬ್ರು ಬರ್ತಾ ಇದೆ. ಎವ್ರಿಬಡಿ ದಯವಿಟ್ಟು ಎಷ್ಟು ಜನರಿಗಾಗತ್ತೆ ಅಷ್ಟು ಜನರಿಗೆ ನೋಡಕ್ ಹೇಳಿ, ನೋಡಿ ಅಂಡ್ ಸಬ್ ಟೈಟಲ್ಸ್ ಆನ್ ಮಾಡ್ಕೊಂಡು ನೋಡಿ. Because lot of people that's one important thing. Ping me back, they said ನಂಗೆ ಸಿನಿಮಾ ಕ್ಲೈಮ್ಯಾಕ್ಸ್ ಅರ್ಥ ಆಗಿಲ್ಲ. Then my first question to them is subtitles ಆನ್ ಇತ್ತಾ ಇಲ್ವಾ? ಸಬ್ಟೈಟಲ್ಸ್ ಇತ್ತಾ ನಂಗೆ ಗೊತ್ತಿಲ್ಲ ಅಂತ ಹೇಳ್ತಾರೆ. There's plenty of Spanish, English, so ಹಾಗಾಗಿ ಸಬ್ಟೈಟಲ್ಸ್ ಆನ್ ಮಾಡ್ಕೊಂಡು ನೋಡೋದ್ರಿಂದ and you will definitely understand the climax ಅಂತ ಹೇಳಿದಾಗ they come back second time, they're like, oh yeah, we understood, we got the whole thing. So ದಯವಿಟ್ಟು ಎಲ್ಲರೂ ನೋಡಿ, we would encourage, and then ನಿಮ್ಮ feedback, positive, negative ಏನೇ ಇರಲಿ ದಯವಿಟ್ಟು feedback ಕೊಡಿ. That's how we all learn and grow. So thank you so much. ಆಕ್ಚುಲಿ ಸುಮಾರು ಜನ ನನಗೆ ಕಾಲ್ ಮಾಡಿದ್ರು, ಮೆಸೇಜ್ ಕೂಡ ಮಾಡಿದ್ದಾರೆ ಫೇಸ್ಬುಕ್ ನಲ್ಲಾಗ್ಲಿ. ಅಂಡ್ ದೆನ್ ಐ ವಾಸ್ ಟೆಲ್ಲಿಂಗ್ PNG is I think he's managers or director Ashutosh anta. So he's a Marathi and he's a Maharashtrian, so he don't know Kannada. So he just he knows Sunny, and then he didn't know that PNG Jewelers has been sponsor for us all our dance shows. So he never know that I act. On the note, then he was thinking that he will watch it, but he saw my photo on this thing in the poster, and then he immediately called. Mahi, you acted. मैंने बोला आप पहले देखो, then you call me. And then he watched twice, and then he called, and then he said, wonderfully done. Movie is so good. I was thinking only Sunny acted, but entire team, the feel of the movie is it's actually looks like a Hollywood movie. He said, and then he was also gave a little bit of mix, thoda ending thoda clear hota to aur acha lagta. I said dobara dekhiye, third time you will understand. So I learned that mantra from Sujay, so I'll keep telling to everyone, so watch it again. As Suman and Sujay said, please ask everyone. It's a good chance for everyone to sit and watch. Ivagella ನನ್ನ ಫ್ರೆಂಡ್ಸ್ ಎಲ್ಲ ನೋಡ್ಬಿಟ್ಟಿದ್ದಾರೆ ಎಲ್ಲ. ಐ ಸೆಡ್ see 2 more times Babru and then make a note of it. So because it's a good time, there's if you promote it and many people will watch it. And thanks to Ishita Media and Keshwa and then Sandeep and Lakshmi hosting this. And thanks for inviting me for this interview. So, thank you so much, Thanks Sujay. once again, and nice talking to you all. Thank you, Sujay, Suman, and Mahi for your times coming again and talking about Babru for us. Thank you. Thank you. Thank you all. Bye. Stay home, stay safe. Stay home, stay safe. Bye. Bye.